God has kept his peace and his joy in his way. ದೇವರ ನೀತಿಯನ್ನು ಪ್ರಕಟಪಡಿಸುವಂತಹ, ದೇವರ ಜೊತೆಗಿನ ಸತ್ಸಂಬಂಧವನ್ನ ಪ್ರಕಟಪಡಿಸುವಂತಹ ಶುಭ ಸಂದೇಶ ಸಾರಲ್ಪಡ್ತಾ ಇಲ್ಲ. ದಟ್ ಈಸ್ ವೈ ಪೀಪಲ್ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ರೈಚಿಯಸ್ನೆಸ್ ಆಫ್ ಗಾಡ್ ಬೈ ಫೇತ್. ವಿಶ್ವಾಸದ ಮುಖಾಂತರ ಲಭಿಸುವಂತಹ ಈ ದೇವರ ಸತ್ಸಂಬಂಧಕ್ಕೆ ಅಥವಾ ದೇವರ ನೀತಿಯನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಯಾಕೆ ಹೊಂದ್ಕೋಬೇಕು? ನಮಗೆ ಯಾಕೆ ಆ ದೇವರ ನೀತಿ ಬೇಕು ಕೇಳಿದ್ರೆ, ಒಳಗಡೆ ನಾವೆಲ್ಲರೂ ಈ ಆನಂದ ಇಲ್ಲದೆ ಇರುವವರು, ಒಳಗಡೆ ಮನುಷ್ಯರೆಲ್ಲರೂ ಕೂಡ ಈ ಸಮಾಧಾನ ಇಲ್ಲದೆ ಇರುವವರು. ಕಾರಣ ಏನು ಅಂದರೆ, ಒಳಗಡೆ ರೋಗಿಗಳು ನಾವು. ವಿ ಆರ್ ಸಿಕ್ ಇನ್ಸೈಡ್. ಔಟ್ಸೈಡ್ ವಿ ಮೇ ಬಿ ಹೆಲ್ದಿ, ಬಟ್ ಇನ್ಸೈಡ್ ವಿ ಆರ್ ಟೆರಿಬಲಿ ಸಿಕ್. ಒಳಗಡೆ ಮಾರಕವಾದ ರೋಗ ಇದೆ. ಈ ರೋಗದ ಹೆಸರು ಪಾಪ. ದ ನೇಮ್ ಆಫ್ ದಟ್ ಹಾರಿಬಲ್ ಟೆರಿಬಲ್ ಸಿಕ್ನೆಸ್ ಈಸ್ ಕಾಲ್ಡ್ ಸಿನ್. ಇಟ್ ಈಸ್ ದೇರ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಇದಿದೆ. ಇದು ಒಳಗಡೆ ಇದ್ರೆ ಏನಾಗುತ್ತೆ ಅಂದರೆ, ಅವನು ಹಾಡ್ತಾನೆ, ಸಂತೋಷ ಇರಲ್ಲ. ಸುಮಾರು ಬೈಬಲ್ ವಾಕ್ಯಗಳು ಬೋಧನೆ ಆಗ್ತಾ ಇದೆ, ಆದರೆ ದೇವರ ನೀತಿಯನ್ನು ಪ್ರಕಟಪಡಿಸುವಂತಹ, ದೇವರ ಜೊತೆಗಿನ ಸತ್ಸಂಬಂಧವನ್ನ ಪ್ರಕಟಪಡಿಸುವಂತಹ ಶುಭ ಸಂದೇಶ ಸಾರಲ್ಪಡ್ತಾ ಇಲ್ಲ. ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಒಳಗಡೆ ಫಿಕ್ಸ್ ಮಾಡಿರೋದು ಇದು. ಎಲ್ಲಿ ಫಿಕ್ಸ್ ಮಾಡಿರೋದು? ಒಳಗಡೆ ಫಿಕ್ಸ್ ಮಾಡಿರೋದು. ಫಿಕ್ಸ್ ಮಾಡಿದ್ಯಾರು? ದೇವರು ಸ್ಥಾಪನೆ ಮಾಡಿದ್ದನ್ನ ನಾಶ ಮಾಡಲಿಕ್ಕೆ ಈ ಭೂಮಿ ಮೇಲೆ ಯಾರು ಹುಟ್ಟೋದು ಇಲ್ಲ. ವಾಟ್ ಗಾಡ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಇನ್ ಯು, ನೋಬಡಿ ಕ್ಯಾನ್ ಡಿಸ್ಟ್ರಾಯ್ ಇಟ್. ದೇವರು ನಿನ್ನೊಳಗೆ ಸ್ಥಾಪನೆ ಮಾಡಿದ್ದನ್ನ ನಾಶಪಡಿಸಲಿಕ್ಕೆ ಯಾರಿಂದನೂ ಆಗೋದಿಲ್ಲ. ಒಂದು ವೇಳೆ ದೇವರು ಸ್ಥಾಪನೆ ಮಾಡದೇ ಇರೋದು ನಿನ್ನಲ್ಲಿ ನೀನೇ ಮಾಡ್ಕೊಂಡಿದ್ದಾದ್ರೆ ಅದು ಎಲ್ಲಿ ಉದುರು ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೇನೆ ನಾವು ಹೇಳೋದು, ಸಮಾಧಾನನೇ ಇಲ್ಲ ಬ್ರದರ್. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದು ಅವ್ರು ಹೇಳ್ತಾರೆ, ನನ್ನ ಆನಂದ ನಿಮ್ಮಲ್ಲಿ ಇರಬೇಕೆಂದು ನಾನು ಬಯಸ್ತೀನಿ, ನನ್ನ ಶಾಂತಿ ಸಮಾಧಾನ ನಾನು ನಿಮಗೆ ಕೊಡ್ತೀನಿ. ಇದೆಲ್ಲ ಯೇಸು ಸ್ವಾಮಿ ಹೇಳ್ತಾರೆ. ನಾವು ನೋಡ್ತೀವಿ ಬೈಬಲ್ನಲ್ಲಿ, ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಓದ್ತೀವಿ, ನನ್ನ ಶಾಂತಿ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೀನಿ. 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ ಇರಬೇಕೆಂದು ನಾನು ಬಯಸ್ತೀನಿ. ಹಾಗಾದ್ರೆ ಪ್ರಶ್ನೆ, ಯೇಸು ಸ್ವಾಮಿ ಈ ಮಾತನ್ನ ಅಥವಾ ವಾಗ್ದಾನವನ್ನ ಹೇಳಿ ಸುಮಾರು 2000 ವರ್ಷಗಳು ಕಳೆದು ಹೋಗಿದೆ ಅಲ್ವಾ? 2000 years passed away. ಆದರೂ ಕೂಡ ಇಂದು ಎಷ್ಟೋ ಜನ ದುಃಖದಲ್ಲಿದ್ದಾರೆ, ಭಾರದಲ್ಲಿದ್ದಾರೆ, ಅಸಮಾಧಾನದಲ್ಲಿದ್ದಾರೆ, ಒಂದು ಆನಂದ ಇಲ್ಲದೆ ಬದುಕ್ತಾ ಇದ್ದಾರೆ. ಕ್ರೈಸ್ತರು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಅತ್ಯಂತ ಸಂತೋಷದಿಂದ ಸಮಾಧಾನದಿಂದ ಆಚರಿಸಬೇಕಾದ ಹಬ್ಬ ಕ್ರಿಸ್ಮಸ್ ಹಬ್ಬ ಆಚರಿಸ್ತೀವಿ. ಯೇಸು ಕ್ರಿಸ್ತನ ಪುನರುತ್ಥಾನದ ಹಬ್ಬ ಅದನ್ನು ಆಚರಿಸ್ತೀವಿ. ಆದರೆ ಒಂದು ಪ್ರಶ್ನೆ, ಇವತ್ತು ಪ್ರಪಂಚವನ್ನು ನೋಡುವಾಗ ಮತ್ತು ಕ್ರೈಸ್ತ ವಿಶ್ವಾಸಿಗಳನ್ನು ನೋಡುವಾಗ, ಕ್ರೈಸ್ತ ಸಭೆಯನ್ನು ನೋಡುವಾಗ ಮನಸ್ಸಿಗೆ ಬಂದಂಥ ಒಂದು ಪ್ರಶ್ನೆ ಏನು ಅಂದರೆ, ದೇವರೇ ನೀವು ಹೇಳಿದ್ದೀರಿ ನನ್ನ ಶಾಂತಿ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೀನಿ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ ಇರಬೇಕು ಎಂದು ನಾನು ಬಯಸ್ತೀನಿ. ಆದರೂ ಕೂಡ ಯಾಕೆ ಇನ್ನೂ ಜನರು ಬಹಳ ಭಾರದಲ್ಲಿ, ದುಃಖದಲ್ಲಿ, ನಿರಾಶೆಯಲ್ಲಿ, ದ್ವೇಷದಲ್ಲಿ, ಜಿಗುಪ್ಸೆಯಲ್ಲಿ, ನೆಮ್ಮದಿ ಇಲ್ಲದೆ, ನೀವು ವಾಗ್ದಾನ ಮಾಡಿ ಹೇಳಿದ ಆ ಶಾಂತಿ ಇಲ್ಲದೆ, ಆ ಆನಂದ ಇಲ್ಲದೆ ಯಾಕೆ ಇನ್ನು ಒದ್ದಾಡ್ತಾ ಇದ್ದಾರೆ? ವಾಟ್ ಈಸ್ ದ ರೀಸನ್?
ಏನು ಕಾರಣ? ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ, ಅಲ್ಲಿ ಇಲ್ಲಿ ಪಾಪ ಧ್ಯಾನ ಕೇಂದ್ರಗಳನ್ನು ಸುತ್ತು ಹೊಡಿತಾನೆ ಇದ್ದಾರೆ, ಧ್ಯಾನ ಕೊಡುವವರ ಸುತ್ತು ಹೊಡಿತಿದ್ದಾರೆ, ಸಮಾಧಾನಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ, ನೆಮ್ಮದಿಗೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ. ಆದ್ರೂ ಯಾಕೆ ಇದು ಒಳಗೆ ಬರ್ತಾ ಇಲ್ಲ? ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಒಂದು ಶಾಂತಿಯನ್ನ, ಅವರ ಆನಂದವನ್ನ ಅವರ ದಾರಿಯಲ್ಲಿ ನಮಗಾಗಿ ಇಟ್ಟಿದ್ದಾರೆ. ಗಾಡ್ ಹ್ಯಾಸ್ ಕೆಪ್ಟ್ ಹಿಸ್ ಪೀಸ್ ಅಂಡ್ ಹಿಸ್ ಜಾಯ್ ಇನ್ ಹಿಸ್ ವೇ, ನಾಟ್ ಇನ್ ಯುವರ್ ವೇ, ನಾಟ್ ಇನ್ ಎನಿ ಅದರ್ ವೇ. ದೇವರು ತಮ್ಮ ಶಾಂತಿಯನ್ನು ಆನಂದವನ್ನು ಕೊಡುವುದಾಗಿ ಮಾಡಿದ ವಾಗ್ದಾನ, ಅವರ ದಾರಿಯಲ್ಲಿ ಅದನ್ನು ನಮಗೆ ಇಟ್ಟಿದ್ದಾರೆ. ಆ ದಾರಿಯಲ್ಲಿ ಮಾತ್ರವೇ, ಓನ್ಲಿ ಇನ್ ಹಿಸ್ ವೇ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಟ್ರೂ ಜಾಯ್ ಅಂಡ್ ಟ್ರೂ ಪೀಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಬೇರೆ ಯಾವ ದಾರಿಯಲ್ಲೂ, ಯಾವ ಥರದಲ್ಲೂ ಆ ಒಂದು ಶಾಂತಿ ಸಮಾಧಾನವನ್ನು, ಆ ಒಂದು ಆನಂದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯ ಇಲ್ಲ. ದೇವರು ನಮಗಾಗಿಟ್ಟ ದಾರಿಯಲ್ಲಿ ಮಾತ್ರ ಅದು ಅನುಭವಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ನಮ್ಮ ಈ ಶಾಂತಿ ಸಮಾಧಾನಕ್ಕಾಗಿ ಮತ್ತು ಈ ನಮ್ಮ ಆತ್ಮದ ಆನಂದಕ್ಕಾಗಿ ದೇವರಿಟ್ಟಿರ್ತಕ್ಕಂತಹ ಏಕೈಕ ದಾರಿ ಯಾವುದು ಅಂತ ಕೇಳೋದಾದ್ರೆ, ಅದಕ್ಕೆ ಉತ್ತರ ರೋಮನ್ರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಹೇಳ್ತದೆ. ರೋಮನ್ಸ್ ಚಾಪ್ಟರ್ 5 ವರ್ಸ್ 1. ತಂದಿರುವವರೆಲ್ಲ ಓಪನ್ ಮಾಡಿ ನಾವು ಅರ್ಥ ಮಾಡಿಕೊಳ್ಳೋಣ. ಹೀಗಿರಲಾಗಿ ವಿಶ್ವಾಸದ ಮೂಲಕ ದೇವರೊಡನೆ ಸಂಬಂಧದಲ್ಲಿರುವ ನಾವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ದೇವರೊಡನೆ ಶಾಂತಿ ಸಮಾಧಾನದಿಂದಿರುತ್ತೇವೆ. Praise the Lord. Praise the Lord. Therefore, since we are justified by faith, we have peace with God through our Lord Jesus Christ. This is the only way. ಇದೊಂದೇ ದಾರಿ. ಇದು ಬಿಟ್ರೆ ನೀ ಪ್ರಪಂಚದಲ್ಲಿ ಎಷ್ಟು ಪ್ರಯತ್ನ ಪಟ್ಟರು ಈ ದೈವ ಸಮಾಧಾನ ಸಿಗೋದಿಲ್ಲ. ದಿಸ್ ಇಸ್ ದ ಓನ್ಲಿ ವೇ. ಯಾವ ದಾರಿ? ಜಸ್ಟಿಫೈಡ್ ಬೈ ಫೇತ್. ಯೇಸು ಕ್ರಿಸ್ತರ ಮುಖಾಂತರ ನೀತೀಕರಿಸಲ್ಪಟ್ಟ ಒಬ್ಬ ವ್ಯಕ್ತಿಗೆ ಮಾತ್ರವೇ, ಯಾರು ದೇವರೊಡನೆ ಈ ಒಂದು ಸತ್ಸಂಬಂಧಕ್ಕೆ ಬರ್ತಾರೋ ಅವರಿಗೆ ಮಾತ್ರನೇ, ಓನ್ಲಿ ರಿಸರ್ವ್ಡ್ ಫಾರ್ ದೆಮ್, ಬೇರೆ ಯಾರಿಗೂ ಇಲ್ಲ. ನೀವು ಡೈಲಿ ಚರ್ಚಿಗೆ ಬರ್ತೀರಿ, ಪ್ರೇಯರ್ ಮಾಡ್ತೀರಿ, ಕಾಣಿಕೆ ಕೊಡ್ತೀರಿ, ಕ್ಯಾಂಡಲ್ ಅಂಟಿಸ್ತೀರಿ, ಇಟ್ಸ್ ಗುಡ್. ಅದರ ಅರ್ಥ ದೇವರೊಂದಿಗೆ ಸಮಾಧಾನ ಆಗಬೇಕು. ದೇವರೊಂದಿಗೆ ಸಮಾಧಾನ ಆಗದಿದ್ರೆ ಪ್ರಯೋಜನ ಇಲ್ಲ. ದೇವರೊಂದಿಗೆ ಸಮಾಧಾನವಾಗದ ಅಥವಾ ಸಂಧಾನವಾಗದ ಒಬ್ಬ ವ್ಯಕ್ತಿಗೆ ದೇವರ ಸಮಾಧಾನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಇಫ್ ಯು ಆರ್ ನಾಟ್ ಇನ್ ಪೀಸ್ ವಿತ್ ಗಾಡ್, ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಪೀಸ್ ಆಫ್ ಗಾಡ್. ದೇವರೊಂದಿಗೆ ಸಮಾಧಾನದಲ್ಲಿ ಇಲ್ಲದೆ ಇರುವ ಒಬ್ಬ ಮನುಷ್ಯನಿಗೆ ದೇವರಲ್ಲಿರುವ ಸಮಾಧಾನ, ಅಂದರೆ ಯೇಸುವಿನಲ್ಲಿರುವ ಸಮಾಧಾನ, ಯೇಸುವಿನಲ್ಲಿರುವ ಅವರು ವಾಗ್ದಾನ ಮಾಡಿದ ಅವರ ಆನಂದ ಖಂಡಿತವಾಗಲು ಅನುಭವಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದರೆ ಈ ಒಂದು ರೀತಿಯಲ್ಲಿ ಮಾತ್ರವೇ. ಯಾವ ರೀತಿಯಲ್ಲಿ? ವಿಶ್ವಾಸದ ಮುಖಾಂತರ ಒಬ್ಬ ಮನುಷ್ಯ ದೇವರ ಸತ್ಸಂಬಂಧಕ್ಕೆ ಬರುವುದರ ಮುಖಾಂತರ ಮಾತ್ರವೇ ಮನುಷ್ಯನ ಒಳಗಡೆ ಇರ್ತಕ್ಕಂತಹ ಪಾಪ ಕ್ಷಮೆ, ಪಾಪ ಪರಿಹಾರ ಸಿಗೋದು. ಇದು ದೇವರು ಇಟ್ಟಿರುವ ದಾರಿ ಮನುಷ್ಯ ಕುಲದ ರಕ್ಷಣೆಗಾಗಿ. ಅದು ಕ್ರಿಸ್ತ ಯೇಸುವಿನ ಮುಖಾಂತರ, ಥ್ರೂ ಜೀಸಸ್ ಕ್ರೈಸ್ಟ್. ಇನ್ನು ಮನುಷ್ಯ ಮಾಡಿಕೊಂಡ ಅನೇಕ ದಾರಿಗಳಿದೆ. ಆ ದಾರಿಯಲ್ಲೆಲ್ಲ ಪಾಪ ಮನುಷ್ಯರು ಒದ್ದಾಡ್ತಾ ಇದ್ದಾರೆ. ಒಂದು ಸಮಾಧಾನಕ್ಕಾಗಿ ಅಲಿತಾ ಇದ್ದಾರೆ, ಒಂದು ನೆಮ್ಮದಿಗಾಗಿ ಅಲಿತಾ ಇದ್ದಾರೆ, ವಿಚಿತ್ರ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದಾರೆ, ಏನೇನೋ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ.
ಅಲ್ಲಿ ಪ್ರಾರ್ಥನೆ, ಇಲ್ಲಿ ಪ್ರಾರ್ಥನೆ, ಆ ಪ್ರಾರ್ಥನೆ, ಈ ಪ್ರಾರ್ಥನೆ, ಆ ಧ್ಯಾನ, ಈ ಧ್ಯಾನ, ಆ ಬ್ರದರ್, ಈ ಬ್ರದರ್, ಈ ರೀತಿ ಸುತ್ತೊಡೆದು ಇರೋ ಸಮಾಧಾನನು ಹಾಳು ಮಾಡಿಕೊಂಡು, ಇರುವ ಆನಂದವನ್ನು ಹಾಳು ಮಾಡಿಕೊಂಡು ಒದ್ದಾಡ್ತಾ ಇರುವ ಎಷ್ಟೋ ಜನ ಇದ್ದಾರೆ. ಆದರೆ ದೇವರು ಈ ದಾರಿ ಇಟ್ಟಿದಾರಲ್ವಾ, ಇದರಷ್ಟು ಸುಲಭದ ದಾರಿ ಇನ್ನೊಂದಿಲ್ಲ. ದಿಸ್ ಈಸ್ ದ ಈಸಿಯೆಸ್ಟ್ ವೇ ಟು ಎಕ್ಸ್ಪೀರಿಯನ್ಸ್ ದ ಪೀಸ್ ಆಫ್ ಕ್ರೈಸ್ಟ್ ಆ್ಯಂಡ್ ದ ಜಾಯ್ ಆಫ್ ಕ್ರೈಸ್ಟ್. ಇದರಷ್ಟು ಈಸಿ ದಾರಿ ಬೇರೆ ಇಲ್ಲ. ದೇವರು ಮನುಷ್ಯನಿಗೋಸ್ಕರ, ಮನುಷ್ಯನ ಮೇಲಿನ ಪ್ರೀತಿಯಿಂದ, ನನ್ನ ನಿಮ್ಮ ಮೇಲಿನ ಪ್ರೀತಿಯಿಂದ ಇಷ್ಟು ಸರಳವಾದ ಒಂದು ದಾರಿ ಇಟ್ಟಿದ್ದಾರೆ. ಸರಳವಾದ ದಾರಿ. ನೀವು ಏನು ಮಾಡೋದು ಬೇಡ ಇಲ್ಲಿ. ಆ ದಾರಿಯಲ್ಲಿ ಬರಲಿಕ್ಕೆ ಮನುಷ್ಯನಿಗೆ ಆಗ್ತಾ ಇಲ್ಲ. ಆಗದೆ ಇರಲಿಕ್ಕೆ ಒಂದು ಮುಖ್ಯ ಕಾರಣ ಏನು ಗೊತ್ತಾ? ಈ ದಾರಿಗೆ ಒಬ್ಬ ಮನುಷ್ಯನನ್ನು ಕರೆತರುವ ಶುಭ ಸಂದೇಶ ಸಾರಲ್ಪಡ್ತಾ ಇಲ್ಲ. ದಿಸ್ ಗಾಸ್ಪಲ್ ಈಸ್ ನಾಟ್ ಬೀಯಿಂಗ್ ಪ್ರೀಚ್ಡ್. ಸುಮಾರು ಬೈಬಲ್ ವಾಕ್ಯಗಳು ಬೋಧನೆ ಆಗ್ತಾ ಇದೆ, ಆದರೆ ದೇವರ ನೀತಿಯನ್ನು ಪ್ರಕಟಪಡಿಸುವಂತಹ, ದೇವರ ಜೊತೆಗಿನ ಸತ್ಸಂಬಂಧವನ್ನು ಪ್ರಕಟಪಡಿಸುವಂತಹ ಶುಭ ಸಂದೇಶ ಸಾರಲ್ಪಡ್ತಾ ಇಲ್ಲ. ದಟ್ ಈಸ್ ವೈ ಪೀಪಲ್ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ರೈಚಿಯಸ್ನೆಸ್ ಆಫ್ ಗಾಡ್ ಬೈ ಫೇತ್. ವಿಶ್ವಾಸದ ಮುಖಾಂತರ ಲಭಿಸುವಂತಹ ಈ ದೇವರ ಸತ್ಸಂಬಂಧಕ್ಕೆ ಅಥವಾ ದೇವರ ನೀತಿಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಯಾಕೆ ಹೊಂದ್ಕೋಬೇಕು? ನಮಗೆ ಯಾಕೆ ಆ ದೇವರ ನೀತಿ ಬೇಕು ಕೇಳಿದ್ರೆ, ಒಳಗಡೆ ನಾವೆಲ್ಲರೂ ಈ ಆನಂದ ಇಲ್ಲದೆ ಇರುವವರು, ಒಳಗಡೆ ಮನುಷ್ಯರೆಲ್ಲರೂ ಕೂಡ ಈ ಸಮಾಧಾನ ಇಲ್ಲದೆ ಇರುವವರು. ಕಾರಣ ಏನು ಅಂದರೆ, ಒಳಗಡೆ ರೋಗಿಗಳು ನಾವು. ವಿ ಆರ್ ಸಿಕ್ ಇನ್ಸೈಡ್. ಔಟ್ಸೈಡ್ ವಿ ಮೇ ಬಿ ಹೆಲ್ದಿ, ಬಟ್ ಇನ್ಸೈಡ್ ವಿ ಆರ್ ಟೆರಿಬಲಿ ಸಿಕ್. ಒಳಗಡೆ ಮಾರಕವಾದ ರೋಗ ಇದೆ. ಈ ರೋಗದ ಹೆಸರು ಪಾಪ. ದ ನೇಮ್ ಆಫ್ ದಟ್ ಹಾರಿಬಲ್ ಟೆರಿಬಲ್ ಸಿಕ್ನೆಸ್ ಈಸ್ ಕಾಲ್ಡ್ ಸಿನ್. ಇಟ್ ಈಸ್ ದೇರ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಇದಿದೆ. ಇದು ಒಳಗಡೆ ಇದ್ರೆ ಏನಾಗುತ್ತೆ ಅಂದರೆ, ಅವನು ಹಾಡ್ತಾನೆ, ಸಂತೋಷ ಇರಲ್ಲ. ಸ್ತುತಿಸ್ತೀವಿ, ಸಂತೋಷ ಬರಲ್ಲ. ಇಸ್ರಾಯೇಲ್ ಜನರ ಪರಿಸ್ಥಿತಿ ಏನು ಗೊತ್ತಾ? ಅವರು ದೇವರನ್ನ ಆರಾಧಿಸ್ತಾ ಇದ್ರು, ಅವರೊಳಗಡೆ ಸಂತೋಷ ಇಲ್ಲ. ಈಜಿಪ್ಟಿನ ಗುಲಾಮತನದಿಂದ ಹೊರಗಡೆ ಬಂದಾಗ ಅವರು ಸಂತೋಷವಾಗಿದ್ದರು. ಆದರೆ ಕಾಲಕ್ರಮೇಣ ಅವರ ಸಂತೋಷ ಏನಾಯ್ತು ಗೊತ್ತಾ? ಅವರ ಆನಂದ ದುಃಖವಾಗಿ ಮಾರ್ಪಡುತ್ತಂತೆ. ಕಾರಣ ಏನು? ಬೈಬಲ್ ಹೇಳೋ ಕಾರಣ ಪಾಪ. ಇವತ್ತು ನಮ್ಮಲ್ಲಿ ಅನೇಕರಲ್ಲಿ ಒಂದು ದೊಡ್ಡ ನೊಗ ಒಳಗಡೆ ಇದೆ, ತಲೆ ಮೇಲಲ್ಲ, ಒಳಗಡೆ ಏನೋ ಭಾರ, ಹೆವಿನೆಸ್ ಇನ್ಸೈಡ್. ಸಾರೋ ಈಸ್ ಇನ್ಸೈಡ್. ವಿ ಡು ನಾಟ್ ನೋ ವೈ ದಿಸ್ ಸಾರೋ. ಯಾಕೆ ಈ ದುಃಖ ನನಗಾಗ್ತಾ ಇದೆ ನನಗೆ ಗೊತ್ತಿಲ್ಲ. ಐ ಆಮ್ ಕ್ರೈಯಿಂಗ್, ಐ ಡು ನಾಟ್ ನೋ ವೈ. ರೀಸನ್, ಸಿನ್ ಇಸ್ ದೇರ್ ಇನ್ಸೈಡ್. ಪಾಪ ಒಳಗಡೆ ಇದೆ. ಪಾಪ ಒಳಗಡೆ ಇರುವಾಗ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಸಂತೋಷ ಪಡ್ಲಿಕ್ಕಾಗಲ್ಲ. ಪ್ರಲಾಪಗಳ ಪುಸ್ತಕ 5ನೇ ಅಧ್ಯಾಯ, ಲ್ಯಾಮೆಂಟೇಷನ್ಸ್ ಚಾಪ್ಟರ್ 5, ಅಲ್ಲಿ 15 ವಾಕ್ಯ, 15-16ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಪ್ರಲಾಪಗಳ ಪುಸ್ತಕ, ಲ್ಯಾಮೆಂಟೇಷನ್ಸ್. ಸಂತೋಷವು ನಮ್ಮ ಹೃದಯದಿಂದ ಮಾಯವಾಗಿದೆ. ಸಂತೋಷವು ನಮ್ಮ ಹೃದಯದಿಂದ ಮಾಯವಾಗಿದೆ. ನಮ್ಮ ನಾಟ್ಯ ನಲಿವು ದುಃಖಕರವಾಗಿ ಮಾರ್ಪಟ್ಟಿದೆ. ನಮ್ಮ ನಾಟ್ಯ ನಲಿವು ದುಃಖಕರವಾಗಿ ಮಾರ್ಪಟ್ಟಿದೆ. ನಮ್ಮ ಕಿರೀಟ ಬಿದ್ದು ಹೋಗಿದೆ. ನಮ್ಮ ಕಿರೀಟ ಬಿದ್ದು ಹೋಗಿದೆ. ತಲೆಯ ಮೇಲಿಂದ ಏನೂ ಇಲ್ಲ. ಈ ಕೇಡೆಲ್ಲ ಬಂದೊದಗಿದೆ ನಮ್ಮ ಪಾಪದ ನಿಮಿತ್ತ. ಈ ಕೇಡೆಲ್ಲ ಬಂದೊದಗಿದೆ ನಮ್ಮ ಪಾಪದ ನಿಮಿತ್ತ. ಈ ಕಾರಣ ನಮ್ಮ ಹೃದಯ ಕುಂದಿದೆ. ನಮ್ಮ ಹೃದಯ ಕುಂದಿದೆ. ಇದೇ ಕಾರಣ ನಮ್ಮ ಕಣ್ಣು ಮೊಬ್ಬಾಗಿದೆ. ಸಿಯೋನ್. ಥ್ಯಾಂಕ್ ಯು. ನೋಡಿ ಎಷ್ಟು ಸುಂದರವಾಗಿ ಯೆರೆಮೀಯ ಪ್ರವಾದಿ ಈ ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ ಇಸ್ರಾಯೇಲ್ ಜನತೆಗೆ. ಇಸ್ರಾಯೇಲ್ ಜನತೆಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಈ ಸಂದೇಶವನ್ನು ನೀಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಗೊತ್ತಾ?
The joy of our hearts has ceased. Our dancing has been turned to mourning. ಇಂಜಿನ್ ಸೀಸ್ ಆಯ್ತು ಅಂತಾರಲ್ಲ, ಗಾಡಿ ಸೀಸ್ ಆಗಿದೆ ಅಂತ. ಸೀಸ್ ಆಗ್ಬಿಟ್ರೆ ಮುಂದಕ್ಕೆ ಹೋಗೋದಿಲ್ಲ, ಸ್ಟಾರ್ಟ್ ಆಗೋದಿಲ್ಲ, ಕೆಲ್ಸಕ್ಕೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಮನುಷ್ಯನ ಒಳಗಡೆ ಈ ಜಾಯ್, ಈ ಆನಂದ ಸೀಸ್ ಆಗ್ಬಿಟ್ರೆ ಜೀವನ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಎಷ್ಟು ಕೋಟಿ ಇದ್ರೂ ಬದುಕಬೇಕು ಅಂತ ಅನ್ಸೋದಿಲ್ಲ. ಏನೆಲ್ಲ ಇದ್ರೂ ಯಾರಿಗೋಸ್ಕರ ಬದುಕಬೇಕು ಅನ್ಸುತ್ತೆ, ಯಾಕೆ ಜೀವನ ಅಂತ ಅನ್ಸುತ್ತೆ, ಬದುಕಿ ಏನ್ ಮಾಡೋದಿದೆ ಅಂತ ಅನ್ಸುತ್ತೆ. ನಮ್ಮ ಒಳಗಡೆ ಬಹಳ ದುಃಖ. ಕಾರಣ ಏನು? ನಾಟ್ಯ ನಲಿವು ದುಃಖಕರವಾಗಿ ಮಾರ್ಪಟ್ಟಿದೆ. ನಮ್ಮ ಕಿರೀಟ ಬಿದ್ದು ಹೋಗಿದೆ. ನಮ್ಮ ಕಿರೀಟ ಅಂದ್ರೆ ಏನು? ಕಿರೀಟ ದೇವರೇ ಹೋಗ್ಬಿಟ್ಟಿದ್ದಾರೆ ಈಗ. ಇಲ್ಲ, ಬರಿದಾದ ಒಂದು ಜನತೆ ಆಗಿದ್ದಾರೆ. ಕಣ್ಣು ಮಬ್ಬಾಗಿದೆ ಅಂದ್ರೆ ಅರ್ಥ ಏನು? ನೋ ವಿಷನ್. ಕೆಲವರು ಇದಾರ, ಯಾಕೆ ಬದುಕಬೇಕೋ ಗೊತ್ತಿಲ್ಲ, ಏನ್ ಮಾಡಬೇಕೋ ಗೊತ್ತಿಲ್ಲ, ಮುಂದೆ ಏನೋ ಗೊತ್ತಿಲ್ಲ. ಕನ್ಫ್ಯೂಷನ್ಸ್, ಸ್ಪಿರಿಚುವಲ್ ಬ್ಲೈಂಡ್ನೆಸ್, ಆತ್ಮೀಕವಾದ ಕುರುಡುತನ. ಆದ್ರೂ ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಇದೆ, ಆರಾಧನೆ ಎಲ್ಲ ಇದೆ. ನೀನು ಕುರುಡುತನದಲ್ಲಿದ್ದು ನಿನ್ನ ಒಳಗಡೆ ಗಾಯ ಇಟ್ಕೊಂಡು, ನೋವಿಟ್ಕೊಂಡು ನೀನು ಪ್ರಾರ್ಥನೆ ಮಾಡೋದ್ರಿಂದ, ನೀನು ಸ್ತುತಿಸೋದ್ರಿಂದ, ನೀನು ದೇವಾಲಯಕ್ಕೆ ಬರೋದ್ರಿಂದ ಏನು ಪ್ರಯೋಜನ? ನಿನಗೇನು ಪ್ರಯೋಜನ ಅಲ್ವಾ? ಹೊರಗೆ ಹೋದ್ಮೇಲೆ ಹೇಳೋದಿಷ್ಟೇ, ಕಂಪ್ಲೇಂಟ್ ಹೇಳ್ತೀವಿ ಅಷ್ಟೇನೆ, ಚಾಡಿ ಹೇಳ್ತೀವಿ ಇಷ್ಟೇನೆ, ಗೊಣಗುಡ್ತೀವಿ ಇಷ್ಟೇನೆ. ನಾವಲ್ಲಿ ಹೋದ್ವಿ ಪ್ರೇಯರ್ಗೆ, ಏನು ಪ್ರಯೋಜನ ಆಗಿಲ್ಲ. ನಾವು ಅಲ್ಲೆಲ್ಲ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ, ನೋ ಯೂಸ್. ಬೈಬಲ್ ಓದ್ತಾ ಇದ್ದೀವಿ, ಏನು ಪ್ರಯೋಜನ ಆಗ್ತಾ ಇಲ್ಲ. ಕಾರಣ ಒಳಗಡೆ ಸಿನ್ ಇದೆ, ಒಳಗಡೆ ಪಾಪ ಇದೆ. ಬೈಬಲ್ ಹೇಳುತ್ತೆ ಅದಕ್ಕೆ ಉತ್ತರ. ಕಾರಣ ಏನಂತೆ? ನಮ್ಮ ಕಣ್ಣು. 16ನೇ ವಾಕ್ಯ, ಅದರ ಕೊನೆಯಲ್ಲಿ, ಈ ಕೇಡೆಲ್ಲ ಒದಗಿ ಬಂದಿದೆ ನಮ್ಮ ಪಾಪದ ನಿಮಿತ್ತ. ಇಸ್ರಾಯೇಲ್ ಜನರು ದೇವರು ಆರಿಸಿಕೊಂಡಂತ ಜನರು. ದೇವರು ಅವ್ರನ್ನ ಆರಿಸಿಕೊಂಡಾಗ ಅವರಿಗೆ ಸಂತೋಷ ಇತ್ತು, ಆನಂದ ಇತ್ತು. ಆದರೆ ಯಾವಾಗ ಇಸ್ರಾಯೇಲ್ ಜನರು ದೇವರ ಆಜ್ಞೆಯನ್ನು ತೊರೆದು ಬಿಟ್ಟು, ದೇವರ ದಾರಿಯನ್ನು ಬಿಟ್ಟು ತಮ್ಮದೇ ಆದ ದಾರಿಯಲ್ಲಿ ಜೀವವಿಲ್ಲದ ಮೂಕ ವಿಗ್ರಹಗಳನ್ನ ಮಾಡಿ ಇಟ್ಟುಕೊಂಡು ಪೂಜಿಸ್ತಾ ಆರಾಧಿಸ್ತಾ ದೈವ ದ್ರೋಹಿಗಳಾದರು, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಅವರು ಬದುಕಲಿಕ್ಕೆ ಪ್ರಾರಂಭಿಸಿದ್ರು, ಅವರು ಮತ್ತೆ ಗುಲಾಮತನಕ್ಕೆ ಹೋಗ್ಬೇಕಾಗಿ ಬಂತು. ಬ್ಯಾಬಿಲೋನ್ ದೇಶಕ್ಕೆ ನೆಬುಕದ್ನೆಸರನ ಆಳ್ವಿಕೆಗೆ ಒಳಪಡಬೇಕಾಗಿ ಬಂತು. ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಅವ್ರ ಸಂತೋಷ ಎಲ್ಲ ಹಾಳಾಗೋಯ್ತು. ಆ ಸಮಯದಲ್ಲಿ ದೇವರು ಪ್ರವಾದಿ ಯೆರೆಮೀಯನ ಮುಖಾಂತರವಾಗಿ ಈ ಒಂದು ಪ್ರಲಾಪದ ಪ್ರವಾದನೆಯನ್ನ ಇಸ್ರಾಯೇಲ್ ಜನರಿಗೋಸ್ಕರ ಹೇಳಿಸ್ತಾರೆ. ನಿಮ್ಮ ಕಿರೀಟ ಬಿದ್ದು ಹೋಗಿದೆ, ನಿಮ್ಮ ಸಂತೋಷ ಹಾಳಾಗಿದೆ, ನಿಮ್ಮ ಆನಂದ ಹೋಗಿದೆ, ನಿಮ್ಮ ನಾಟ್ಯ ನಲಿವು ನಿಂತು ಹೋಗಿದೆ, ನಿಮ್ಮ ಕಣ್ಣು ಮಬ್ಬಾಗಿ ಹೋಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಸಿನ್, ನಿನ್ನಲ್ಲಿರುವ ಪಾಪ. ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ ಕೂಡ ಹೇಳುತ್ತೆ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ರೋಮನರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಮಾನವರು ಎಲ್ಲರೂ ಪಾಪಿಗಳೇ. ಅದರ ಅರ್ಥ ನೀವೇನೋ ಪಾಪ ಮಾಡಿ ಪಾಪಿ ಆಗಿದ್ದಲ್ಲ, ಆದಾಮನ ಸಂಬಂಧದಿಂದ, ಬೈ ಬರ್ತ್, ತಾಯಿ ಗರ್ಭದಿಂದಲೇ, ದಾವೀದ ಹೇಳ್ತಾನಲ್ವಾ, ಮಾತೃ ಗರ್ಭದಿಂದಲೇ ನಾನು ಪಾಪಿ. ಸೊ ಈ ಸಿನ್ನನ್ನ ಹೊತ್ಕೊಂಡೆ, ಪಾಪವನ್ನ ಒಳಗಡೆ ಹೊತ್ಕೊಂಡೆ ನಾವು ಈ ಭೂಮಿಗೆ ಪ್ರವೇಶಿಸಿದ್ದು. ಯಾಕೆ ಪಾಪ ಮಾಡ್ತೀವಿ ನಾವು ಅಂದ್ರೆ, ನಮ್ಮ ಒಳಗಡೆ ಪಾಪ ಸ್ವಭಾವ ಇರೋದ್ರಿಂದ, ನಮ್ಮ ಒಳಗಡೆ ಈ ಸಿನ್ ಇರೋದ್ರಿಂದ, ಸಿನ್ ಎಂಬ ಒಂದು ಪಾಪ ಎಂಬ ಇವು ಮಾರಕ ವ್ಯಾಧಿ ನಮ್ಮ ಒಳಗಡೆ ಇರೋದ್ರಿಂದ ಅದರ ಸಿಂಪ್ಟಮ್ ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಕೋಪವಾಗಿ, ದ್ವೇಷವಾಗಿ, ಹಗೆತನವಾಗಿ, ಇನ್ನೊಂದಾಗಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಂದು ರೋಗ ಒಳಗಡೆ ಇದ್ರೆ, ರೋಗಾಣುಗಳು ಒಳಗಡೆ ಇದ್ರೆ ಅದರ ಸಿಂಪ್ಟಮ್ ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಸಿನ್ ಒಳಗಡೆ ಇರುವಾಗ ಅದರ ಒಂದು ಸಿಂಪ್ಟಮ್ ಇದು ಯಾವುದು? ಡಿಪ್ರೆಷನ್, ಸಮಾಧಾನ ಇಲ್ಲದ ಪರಿಸ್ಥಿತಿ, ಆನಂದ ಇಲ್ಲದ ಪರಿಸ್ಥಿತಿ, ಸಿಂಪ್ಟಮ್. ನೋಡಿ, ದೇವರು ನಂಬಿಗಸ್ತರು. ದೇವರು ಏನು ವಾಗ್ದಾನ ಮಾಡಿದಾರೋ ಅದು ಅವ್ರು ನೆರವೇರಿಸ್ತಾರೆ. ಯೇಸು ಹೇಳಿದ್ದಾರೆ, ನನ್ನ ಶಾಂತಿ ಸಮಾಧಾನ ನಾನು ನಿಮಗೆ ಕೊಡ್ತೀನಿ, ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ ಇರಬೇಕು. ದಿಸ್ ಇಸ್ ಮೈ ಡಿಸೈರ್, ದಿಸ್ ಇಸ್ ಮೈ ವಿಲ್. ಇದು ನನ್ನ ಇಚ್ಛೆ, ಇದು ನನ್ನ ಚಿತ್ತ. ಹಾಗಾದ್ರೆ ಎಲ್ಲೂ ಹೋಯ್ತು?
ಯಾಕೆ ಇದಿನ್ನು ನನಗೆ ಬರ್ತಾ ಇಲ್ಲ, ನನ್ನೊಳಗಡೆ ಯಾಕೆ ಬರ್ತಾ ಇಲ್ಲ? ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಪ ಪರಿಹಾರ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ದೈವದತ್ತ ಮಹಿಮೆ, ಈ ಕಿರೀಟ ಕಳ್ಕೊಂಡವ್ರೆ. ಆಲ್ ಆರ್ ಸಿನ್ನರ್ಸ್ ಅಂಡ್ ಫಾಲನ್ ಶಾರ್ಟ್ ಆಫ್ ದಿಸ್ ಗ್ಲೋರಿ. ಆ ಕಿರೀಟ ಒಳಗಡೆ ಇತ್ತು, ಒಂದು ಆತ್ಮಿಕ ಕಿರೀಟ. ದ ಗ್ಲೋರಿ ಆಫ್ ಗಾಡ್ ವಾಸ್ ದೇರ್ ಇನ್ಸೈಡ್. ವಿ ಹ್ಯಾವ್ ಲಾಸ್ಟ್ ಇಟ್. ನಾವು ಅದನ್ನು ಕಳ್ಕೊಂಡ್ವಿ, ಎಲ್ಲರೂ ಕೂಡ ಕಳ್ಕೊಂಡ್ವಿ. ಅದರಿಂದಾನೇ ದೇವರು ಎಲ್ಲ ಮಾನವರಿಗೋಸ್ಕರ ಒಳಗಡೆ ಕಳ್ಕೊಂಡಂತಹ ಆ ಒಂದು ಮಹಿಮೆಯನ್ನ, ಆನಂದವನ್ನ, ಸಮಾಧಾನವನ್ನ ಮರಳಿ ಕೊಡ್ಲಿಕ್ಕೋಸ್ಕರ ದೇವರು ಮನುಷ್ಯನಾಗಿ ಈ ಭೂಮಿಗೆ ಬಂದರು. ನನ್ನ ನಿಮ್ಮ ಬದಲಿಗೆ, ನಾನು ನೀವು ಮಾಡಿದ ಪಾಪಕ್ಕೆ ಪರಿಹಾರ ಮಾಡಲಿಕ್ಕೋಸ್ಕರ ಸಬ್ಸ್ಟಿಟ್ಯೂಟ್ ಆಗಿ ಯೇಸು ಕ್ರಿಸ್ತರು ಬಂದರು. ಇದು ನಮಗೆ ಅರ್ಥ ಆಗಬೇಕು. ಈಗ ನಾವು ನಮ್ಮ ಸಮಾಧಾನ ಹುಡುಕಬೇಕಾಗಿರೋದು ಅವ್ರ ಮುಖಾಂತರ ಮಾತ್ರನೇ, ಓನ್ಲಿ ಥ್ರೂ ಜೀಸಸ್. ಅದಕ್ಕೆ ಬೈಬಲ್ ಹೇಳುತ್ತೆ, ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 20ರಿಂದ ಇರ್ತಕ್ಕಂಥ ವಾಕ್ಯ ಓದಿದ್ರೆ ನಮಗೆ ಅರ್ಥ ಆಗುತ್ತೆ. ರೋಮನ್ಸ್ 3:20 ಆನ್ವರ್ಡ್ಸ್. ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ 20ರಿಂದ ಓದೋಣ ಬ್ರದರ್, 20ರಿಂದ. ಏಕೆಂದರೆ ಈ ನಿಯಮಗಳನ್ನು ಅನುಸರಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದಿಲ್ಲ. ಧರ್ಮಶಾಸ್ತ್ರ ಮಾನವನಿಗೆ ಪಾಪ ಪ್ರಜ್ಞೆಯನ್ನು ಉಂಟು ಮಾಡುತ್ತದೆ ಅಷ್ಟೇ. ಓಕೆ, ಒಂದು ನಿಮಿಷ. ಇವತ್ತು ನಾವು ಅನೇಕ ಕಡೆಗಳಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ, ನಿಮಗೆ ಸಮಾಧಾನ ಬೇಕಾ, ನೆಮ್ಮದಿ ಬೇಕಾ, ಬಿಡುಗಡೆ ಬೇಕಾ, ರಕ್ಷಣೆ ಬೇಕಾ, ಯೇಸು ಬೇಕಾ, ಪರಿಶುದ್ಧಾತ್ಮರು ಬೇಕಾ, ನಿತ್ಯ ಜೀವ ಬೇಕಾ ಅಂತ ಕೇಳ್ತಾರೆ. ನಾವೇನು ಮಾಡ್ತೀವಿ? ಹೌದು ಅಂತ ಹೇಳ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಗೊತ್ತಾ? ಹಾಗಾದ್ರೆ ನೀವು ಇದು ಮಾಡಿ, ಅದು ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ, ಅಷ್ಟು ಮಾಡಿ, ಇಷ್ಟು ಮಾಡಿ, ಆ ಥರ ಮಾಡಿ, ಈ ಥರ ಮಾಡಿ, ಏನೇನೋ ಮಾಡಿ 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 ಅಂತ ಹೇಳಿ ಅವ್ರಿಗೆ ಏನೆಲ್ಲ ಗೊತ್ತೋ ಎಲ್ಲ ಹೇಳ್ತಾರೆ. ಈ ಹೇಳಿದವ್ರು ಒಂದು ಮಾಡೋದಿಲ್ಲ, ಮತ್ತೆ ಹೇಳ್ತಾರೆ ಅಷ್ಟೇ. ಹೇಳಿ ನಿಮ್ಮ ಕೈಯಲ್ಲಿ ಮಾಡಿಸಿ ನೀವು ಮಾಡಿ 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 ಅದು ಮಾಡಿ ಇದು ಮಾಡಿ, ಅಲ್ಲಿ ಹೋಗಿ ಆ ಪ್ರಾರ್ಥನೆ, ಇಲ್ಲಿ ಹೋಗಿ ಈ ಪ್ರಾರ್ಥನೆ, ಈ ನೀರಲ್ಲಿ ಮುಳುಗೆದ್ದಾಯ್ತು, ಆ ನೀರು ತಲೆ ಮೇಲೆ ಹಾಕೊಂಡಾಯ್ತು, ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡಾಯ್ತು, ಅಲ್ಲಿ ಆ ಚರ್ಚಿಗೆ ಹೋಗಿ ಆಯಿತು, ಈ ಚರ್ಚಿಗೆ ಹೋಗಿ ಆಯಿತು, ಸಭೆ ಚೇಂಜ್ ಮಾಡಿ ಆಯಿತು, ಜಾತಿ ಚೇಂಜ್ ಮಾಡಿ ಆಯಿತು, ಹೆಸರು ಚೇಂಜ್ ಮಾಡಿ ಆಯಿತು, ಮನೆ ಚೇಂಜ್ ಮಾಡಿ ಆಯಿತು, ಊರು ಚೇಂಜ್ ಮಾಡಿ ಆಯಿತು, ಗಂಡನ್ನೇ ಚೇಂಜ್ ಮಾಡಿ ಆಯಿತು. ಎಲ್ಲ ಚೇಂಜ್ ಮಾಡಿದ್ರು ಸಮಾಧಾನ ಇಲ್ಲ. ಗಂಡನ ಚೇಂಜ್ ಮಾಡೋದನ್ನ ಡೈವರ್ಸ್ ಕೊಟ್ಟಾಯ್ತು. ಕೆಲವ್ರು ಹೇಳ್ತಾರಲ್ಲ, ಸಮಾಧಾನಕ್ಕೋಸ್ಕರ ಡೈವರ್ಸ್ ಕೊಟ್ಟರೆ ಆಗುತ್ತೆ ಅಂತ. ಯಾರೋ ಒಬ್ರು ಬ್ರದರ್ ಹೇಳಿದ್ರು, ಅದಕ್ಕೆ ಕೊಡ್ತಾ ಇದ್ದೀವಿ ಅಂತ. ಎಲ್ಲ ಆಯ್ತು, ಎಲ್ಲ ಆದರೂ ಸಮಾಧಾನ ಇಲ್ಲ, ಸಮಾಧಾನ ಬರಲ್ಲ. ಈ ಪ್ರಪಂಚದಲ್ಲಿರ್ತಕ್ಕಂತಹ ಸರ್ವ ಮತಗಳ ಸರ್ವ ನಿಯಮಗಳನ್ನ ನೀವು ಅನುಸರಣೆ ಮಾಡಿದ್ರು ಸಮಾಧಾನ ಸಿಗಲ್ಲ, ಇನ್ಕ್ಲೂಡಿಂಗ್ ಕ್ರಿಶ್ಚಿಯಾನಿಟಿ. ಕ್ರೈಸ್ತ ಧರ್ಮ ಇರ್ಬೋದು, ಯಾವ ಧರ್ಮ ಇರ್ಬೋದು, ಸಕಲ ನಿಯಮಗಳನ್ನು ನೀವು ಅನುಸರಿಸಿದ್ರು ಈ ಕ್ರಿಸ್ತ ಯೇಸುವಿನ ಸಮಾಧಾನ, ಇಟ್ ಈಸ್ ಫ್ರೀ ಗಿಫ್ಟ್ ಆಫ್ ಗಾಡ್. ಅದು ಉಚಿತವಾಗಿ ಇರುವಂಥದ್ದು, ಇದ್ರ ಯಾವುದೋ ನಿಯಮಗಳಿಂದ ಸಿಗುವಂಥದ್ದು ಅಲ್ಲ. ಆದರೆ ನಮಗೆ ಇವತ್ತು ಪ್ರಪಂಚ ಹೇಳ್ಕೊಡೋದು, ಅದು ಮಾಡು, ಇದು ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಆ ಥರ ಮಾಡು, ಈ ಥರ ಮಾಡಬೇಡ. ಇದೆಲ್ಲ ಮಾಡಿ 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 ಸುಸ್ತಾಗಿ ಸಾಯೋ ಮಟ್ಟದಲ್ಲಿದ್ದೀವಿ ನಾವು. ಆದರೂ ಪ್ರಾರ್ಥನೆ ಬಿಡ್ತಾ ಇಲ್ಲ, ಅದೊಂದು ಪ್ಲಸ್ ಪಾಯಿಂಟ್. ಆದರೂ ಧ್ಯಾನ ಬಿಡ್ತಾ ಇಲ್ಲ, ಅದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್. ಯಾಕೆ ಗೊತ್ತಾ? ಈಗಲಾದರೂ ಸಿಗಬಹುದು, ಈ ಧ್ಯಾನದಲ್ಲಾದರೂ ಸಿಗಬಹುದು. ಯಾರೋ ಒಬ್ರು ಬ್ರದರ್ ಬಂದಿದ್ದಾರಲ್ಲ, ಫಾರಿನಿಂದ ಬಂದಿದ್ದಾರೆ ಕೆಲವು ಟೈಮ್, ಈಗಲಾದರೂ ಸಿಗಬಹುದು. ಫಾರಿನ್ ಬ್ರದರ್ ಬಂದರೂ ಸಿಗೋದಿಲ್ಲ, ಲೋಕಲ್ ಬ್ರದರ್ ಬಂದರೂ ಸಿಗೋದಿಲ್ಲ. ಇದು ಬ್ರದರ್ಗಳಿಂದ ಸಿಗುವಂಥ ಸಮಾಧಾನ ಅಲ್ಲ, ಇದು ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಸಿಗುವಂಥ ಸಮಾಧಾನ. ನಮ್ಮ ಎಲ್ಡರ್ ಬ್ರದರ್ ಯೇಸು ಕ್ರಿಸ್ತರು, ಅವರಿಂದ ಮಾತ್ರ ಸಿಗುವಂಥ ಏಕೈಕ ಸಮಾಧಾನ. ಆಯ್ತಾ? ಸೊ ಅದರಿಂದ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ, ಎನಿ ಹ್ಯೂಮನ್ ಬೀಯಿಂಗ್, ಎನಿ ಹ್ಯೂಮನ್ ವೇ. ಅದನ್ನೇ ಇಲ್ಲಿ ಪೌಲರು ಹೇಳ್ತಾರೆ, ನಿಯಮಗಳನ್ನು ಅನುಸರಿಸಿದ ಮಾತ್ರಕ್ಕೆ ಯಾರು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದಿಲ್ಲ. ಆವಾಗ ಪ್ರಶ್ನೆ ಬರೋದೇನು, ಹಾಗಾದ್ರೆ ನಿಯಮ ಎಲ್ಲ ವೇಸ್ಟಾ? ವೇಸ್ಟ್ ಏನೂ ಇಲ್ಲ, ಬೇಕು. ಯಾಕೆ ಬೇಕು ಗೊತ್ತಾ? ಧರ್ಮಶಾಸ್ತ್ರದ ನಿಯಮಗಳು ನಮಗೇನನ್ನು ಉಂಟು ಮಾಡ್ತದೆ? ಪಾಪ ಪ್ರಜ್ಞೆಯನ್ನು ಉಂಟು ಮಾಡ್ತದೆ. ಹಾಗಾದ್ರೆ ಧರ್ಮಶಾಸ್ತ್ರ ಬೇಕಾ ಕೇಳಿದ್ರೆ ಕಡ್ಡಾಯವಾಗಿ ಬೇಕು.
ಯಾಕೆ? ನಾನು ಪಾಪಿ ಎಂಬ ಅರಿವು ನನ್ನಲ್ಲಿ ಉಂಟು ಮಾಡಲಿಕ್ಕೆ ಧರ್ಮಶಾಸ್ತ್ರಕ್ಕೆ ಆಗುತ್ತೆ. ಪಾಪಿ ಎಂಬ ಅರಿವು ಉಂಟು ಮಾಡುತ್ತೆ, ಮಾತ್ರ ಅಲ್ಲ ಪಾಪಕ್ಕೆ ಪರಿಹಾರ ಎಲ್ಲಿದೆ ಅಂತನೂ ಸೂಚಿಸುತ್ತೆ. ಜೀಸಸ್ ಕಡೆಗೆ ನಮ್ಮನ್ನು ಡೈರೆಕ್ಟ್ ಮಾಡುತ್ತೆ. ಇಟ್ಸ್ ಅ ಡೈರೆಕ್ಟರ್, ನಾಟ್ ದ ಸೇವಿಯರ್. ಲಾ ಈಸ್ ನಾಟ್ ದ ಸೇವಿಯರ್, ಇಟ್ ಈಸ್ ಓನ್ಲಿ ದ ಡೈರೆಕ್ಟರ್. ಇಟ್ ವಿಲ್ ಡೈರೆಕ್ಟ್ ಯು ಟು ದ ಸೇವಿಯರ್ ಜೀಸಸ್ ಕ್ರೈಸ್ಟ್. ಲಾ ಕೆನಾಟ್ ಸೇವ್. ಧರ್ಮಶಾಸ್ತ್ರ ಯಾವ ನಿಯಮಗಳು ನಮ್ಮನ್ನು ರಕ್ಷಿಸೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾವೇನೋ ಒಂದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ವಿ, ಹೆಲ್ಮೆಟ್ ಹಾಕಿಲ್ವೋ ಅಥವಾ ಓವರ್ ಸ್ಪೀಡೋ ಯಾವುದೋ ಒಂದು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ವಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ ತಕ್ಷಣ ಅಲ್ಲಿ ಕ್ಯಾಮ್ರಾ ಕ್ಲಿಕ್ ಆಯಿತು, ಅಥವಾ ಪೊಲೀಸ್ ಮ್ಯಾನ್ ನಿಂತಿರ್ತಾನೆ, ಟ್ರಾಫಿಕ್ ಪೊಲೀಸ್ ಫೋಟೋ ತಕ್ಕೊಂಡು ಬಾಪ ಸೈಡಿಗೆ ಅಂತ ಸೈಡಿಗೆ ಹಾಕ್ತಾರೆ. ಸೈಡಿಗೆ ಹಾಕಿ ಏನು ಮಾಡ್ತಾರೆ? ಫೈನ್ ಹಾಕ್ತಾರೆ. ಫೈನ್ ಹಾಕಿ ಏನು ಹೇಳ್ತಾರೆ? ಹೋಗ್ಬಿಟ್ಟು ಕೋರ್ಟಲ್ಲಿ ಕಟ್ಟು ಅಂತಾರೆ. ಅಥವಾ ಹೈಯರ್ ಆಫೀಸರ್ ಹತ್ರ ಅಲ್ಲಿದ್ದಾರೆ, ಅವ್ರ ಹತ್ರ ಹೋಗು, ಅಲ್ಲಿ ಕಳಿಸ್ಕೊಡ್ತಾರೆ. ನಾವು ಅಲ್ಲಿ ಹೋಗಿ ಏನು ಮಾಡಬೇಕು? ಅವ್ರು ಹೇಳಿದಷ್ಟು ಕಟ್ಟು ಬರಬೇಕು. ಧರ್ಮಶಾಸ್ತ್ರ ಏನು ಮಾಡುತ್ತೆ ಗೊತ್ತಾ? ನಾವು ಮಾಡಿದೆಲ್ಲ ಫಾಲ್ಟ್ಗಳನ್ನ ಹಿಡಿಯುತ್ತೆ, ಕ್ಲಿಕ್ ಮಾಡುತ್ತೆ. ಹೀಗೆ ಎಲ್ಲೆಲ್ಲಿ ಸಿಗ್ನಲ್ ಜಂಪ್ ಆಗಿದ್ದೀವಿ, ಎಲ್ಲೆಲ್ಲಿ ಹೆಲ್ಮೆಟ್ ಹಾಕಿಲ್ಲ, ಎಲ್ಲೆಲ್ಲಿ ಒನ್ ವೇಲ್ ಹೋಗಿದ್ದೀವಿ, ಎಲ್ಲ ಕ್ಯಾಚ್ ಮಾಡುತ್ತೆ, ಒಂದು ಬಿಡಲ್ಲ. ಈ ಟ್ರಾಫಿಕ್ ಕ್ಯಾಮ್ರಾಗಳು ಫ್ಲಾಪ್ ಆಗ್ಬೋದು, ಧರ್ಮಶಾಸ್ತ್ರ ಫ್ಲಾಪ್ ಆಗಲ್ಲ. ಬಿಕಾಸ್ ದಿಸ್ ಈಸ್ ದ ಪರ್ಫೆಕ್ಟ್ ಲಾ, ಲಾ ಆಫ್ ಲಿಬರ್ಟಿ. ಓಕೆ, ವಿಮೋಚನೆಯ ನಿಯಮ ಧರ್ಮಶಾಸ್ತ್ರ. ಸೊ ವಿಮೋಚನೆ ಅದೆಲ್ಲ ಕೊಡೋದು, ವಿಮೋಚನೆಗೆ ಡೈರೆಕ್ಟ್ ಮಾಡುತ್ತೆ, ನಡೆಸುತ್ತೆ. ಸೊ ಅದೇನು ಮಾಡುತ್ತೆ? ಎಲ್ಲ ಕ್ಲಿಕ್ ಮಾಡುತ್ತೆ. ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಲಾಸ್ಟಿಗೆ ನಮಗೊಂದು ಗತಿ ತೋರಿಸುತ್ತೆ, ದೊಡ್ಡದೊಂದು ಲಿಸ್ಟ್ ಕೊಡುತ್ತೆ. ಕೆಲವು ಟೈಮ್ ಕೆಲವುದು ಆಟೋದವ್ರನ್ನ, ಬೈಕ್ ಅವ್ರನ್ನ ಎಲ್ಲ ಹಿಡಿದಾಗ ಟ್ರಾಫಿಕ್ ಪೊಲೀಸರು ದೊಡ್ಡ ಲಿಸ್ಟ್ ಕೊಡ್ತಾರೆ. 50,000, 1.5 ಲಕ್ಷ. ಅವ್ನು ಗಾಡಿ ಮಾರಿದರೆ 50,000ಕ್ಕೆ ಹೋಗಲ್ಲ, ಆದರೆ ಈಗ ಫೈನ್ ಕಟ್ಟಬೇಕಾಗಿರೋದು 1.5 ಲಕ್ಷ. ಸೊ ಪೊಲೀಸ್ನವ್ರ ಹತ್ರ ಗಲಾಟೆ ಮಾಡಬೇಕು, ಇಲ್ಲ ಹೋಗಿ ಸಾಯ್ಬೇಕು. ಸೊ ಈ ಧರ್ಮಶಾಸ್ತ್ರ ಏನು ಮಾಡುತ್ತೆ ಅಂದರೆ, ನಮಗೆ ಈ ರೀತಿ ಕರ್ಕೊಂಡು ಹೋಗುತ್ತೆ. ನೋಡಪ್ಪ, ನಿಂದಿಷ್ಟಿದೆ, ದೊಡ್ಡ ಲಿಸ್ಟ್, ಸಿಕ್ಕಾಕೊಬಿಟ್ಟಿದ್ಯಾ, ಎಲ್ಲ ಕಡೆನೂ ಸಿಕ್ಕಾಕೊಬಿಟ್ಟಿದ್ಯಾ, ನಿನಗೆ ಹೊರಗೆ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನಾವೇನು ಮಾಡ್ತೀವಿ? ಈಗ ಒಂದೇ ದಾರಿ, ಸಾಯ್ಬೇಕಷ್ಟೇ. ಆಮೇಲೆ ಧರ್ಮಶಾಸ್ತ್ರ ಹೇಳುತ್ತೆ, ನೋಡು, ಇದೇ ಧರ್ಮಶಾಸ್ತ್ರದಲ್ಲಿ ಒಂದು ವ್ಯಕ್ತಿ ಇದ್ದಾರೆ, ಅಲ್ಲಿ ಅವ್ರು ಇಲ್ಲಿಲ್ಲ, ಇಲ್ಲಿ ಸಿಗಲ್ಲ, ಅಲ್ಲಿ ಹೋಗಿ. ಈಗ ನಾವೇನು ಮಾಡ್ತೀವಿ? ಈ ದೊಡ್ಡ ಲಿಸ್ಟ್ ಹಿಡ್ಕೊಂಡು ಕೋರ್ಟಿಗೆ ಹೋಗ್ತೀವಿ. ಸಾರ್, ಇದೆಲ್ಲ ಇದೆ, ಏನು ಮಾಡೋದು? ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನಿ, ಕಟ್ಲಿಕ್ಕಂತೂ 5 ಪೈಸಾ ಇಲ್ಲ, ಪನಿಷ್ಮೆಂಟ್ ಅಂದರೆ ಕೊಟ್ಬಿಡಿ. ಅವಾಗ ಕೋರ್ಟಲ್ಲಿ ಕಟ್ಟಬೇಕು, ಇಲ್ಲ ಶಿಕ್ಷೆಗೊಳಗಾಗಬೇಕು. ಆದರೆ ಯೇಸುವಿನ ಮುಂದೆ ಬಂದಾಗ ಯೇಸು ಏನು ಹೇಳ್ತಾರೆ ಗೊತ್ತಾ? ಅವರೇ ನಮ್ಮ ನೀತಿವಂತ ನ್ಯಾಯಾಧಿಪತಿ, ದ ರೈಚಸ್ ಜಡ್ಜ್. ವೆನ್ ವಿ ಸ್ಟ್ಯಾಂಡ್ ಬಿಫೋರ್ ಹಿಮ್ ವಿತ್ ಆಲ್ ದಿಸ್ ಗಿಲ್ಟ್, ಈ ಎಲ್ಲ ಪಾಪ ಅಪರಾಧಗಳನ್ನ ತೆಗೆದುಕೊಂಡೋಗಿ, ಯೇಸುವೇ ಬಂದಿದ್ದೀನಿ. ನಾವು ಬರೋದು ಕ್ಯಾಂಡ್ಲೆಲ್ಲ ತಗೊಂಡು, ಎಲ್ಲ ವರ್ಕೌಟ್ ಆಗಲ್ಲ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ದೇವರೇ ಎಲ್ಲ ಫೇಲ್ ಆದೆ ನಾನು. ಐ ಆಮ್ ಎ ಫೇಲ್ಡ್ ಪರ್ಸನ್, ಡೂಮ್ಡ್ ಪರ್ಸನ್, ಡೆಡ್ ಪರ್ಸನ್, ಏನೂ ಇಲ್ಲ. ಈಗ ಬಂದಿದ್ದೀನಿ, ನೀವು ನ್ಯಾಯಾಧಿಪತಿ, ಪನಿಷ್ಮೆಂಟ್ ಕೊಡಿ. ನಾನೇನು ಮಾಡಬೇಕು? ಫೈನ್ ಕಟ್ಟಬೇಕು. ಏನು ಫೈನ್ ಕಟ್ಟಬೇಕು? ಅವ್ರು ಹೇಳ್ತಾರೆ, ನೀನು ಮಾಡಿದ ಈ ಅಪರಾಧಕ್ಕೆ ಫೈನ್ ನಿನ್ನಿಂದ ಕಟ್ಟಕ್ಕಾಗಲ್ಲ, ಆದ್ದರಿಂದ ಈ ಫೈನ್ನ ನಾನು ಕಟ್ಟಿದ್ದೀನಿ, ನಾನು ಪೂರ್ತಿ ಫೈನ್ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾನೆ, ಹಾಗಾದ್ರೆ ನಾನೀಗೇನು ಮಾಡಬೇಕು? ನೀನು ಏನು ಮಾಡಬೇಡ, ನಾನು ಫೈನ್ ಕಟ್ಟಿದ್ದನ್ನು ನೀನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ನಂಬಿದರೆ ಯು ಆರ್ ಫ್ರೀ. ನಿನ್ನ ಅಪರಾಧಗಳೆಲ್ಲ ಕ್ಷಮಿಸಲಾಗ್ತದೆ, ಮನ್ನಾ ಆಗ್ತದೆ. ಯೇಸು ಕ್ರಿಸ್ತರ ಹತ್ರ ಹೋಗುವಾಗ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವಾಗ, ನಿಮಗೆ ಇದು ಸಿಗದೇ ಇದ್ದರೆ ನಿಮಗೆ ಬೇರೆ ಏನೆಲ್ಲ ಸಿಕ್ಕಿನೂ ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋ ಒಬ್ಬ ವ್ಯಕ್ತಿಗೆ ಮೊಟ್ಟ ಮೊದಲನೇದಾಗಿ ಅತಿ ಮುಖ್ಯವಾಗಿ ಸಿಗಲೇಬೇಕಾಗಿರೋದೇನು ಅಂದರೆ ಈ ಒಂದು ರೈಚಸ್ನೆಸ್ ಆಫ್ ಗಾಡ್, ದೇವರ ಸತ್ಸಂಬಂಧ ಸಿಗಬೇಕು.
ಈ ಸತ್ಸಂಬಂಧ ಸಿಗೋದು ಒಂದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ. ಈ ಧರ್ಮಶಾಸ್ತ್ರ ಏನ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿ ಪಾಪ ಪ್ರಜ್ಞೆಯನ್ನು ಉಂಟು ಮಾಡುತ್ತೆ, ಯೇಸು ಕಡೆಗೆ ಹೋಗು 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 ಅಂತ ತಳ್ಳುತ್ತೆ. ಧರ್ಮಶಾಸ್ತ್ರ ಒಳ್ಳೇದೇ, ಆದರೆ ಸಜೀವವನ್ನು ಕೊಡುವ ಶಕ್ತಿ ಅದಕ್ಕಿಲ್ಲ. ಸಜೀವವನ್ನು ಕೊಡುವಂಥ ಯೇಸುವಿನ ಕಡೆಗೆ ತಳ್ಳಕ್ಕೆ ಅದು ಉಪಯೋಗ ಆಗುತ್ತೆ. ಆದರೆ ಇವತ್ತು ನಮಗೆ ಗೊತ್ತು, ಈ ಧರ್ಮಶಾಸ್ತ್ರ ಇಟ್ಕೊಂಡು ಮನುಷ್ಯರನ್ನ ನಾವು ಹೇಗೆ ತಳ್ತೀವಿ ಅಂತ. ಎಲ್ಲೆಲ್ಲೋ ತಳ್ಳಿ 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 ಅವ್ರನ್ನ ಹಾಳು ಮಾಡಾಕ್ತಾ ಇದ್ದಾವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಧರ್ಮಶಾಸ್ತ್ರ ಒಳ್ಳೇದೇ, ಧರ್ಮಶಾಸ್ತ್ರ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಧರ್ಮಶಾಸ್ತ್ರ ನಮಗೆ ಪಾಪ ಪ್ರಜ್ಞೆ ಕೊಡುತ್ತೆ, ಯೇಸು ಕಡೆಗೆ ನಮ್ಮನ್ನು ನಡೆಸುತ್ತೆ. 21ನೇ ವಾಕ್ಯ, ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆ ದೇವರಿಂದ ದೊರಕುವ ತತ್ಸಂಬಂಧವು ಪ್ರಕಟವಾಗಿದೆ. ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ವಿಶ್ವಾಸದ ಮೂಲಕ ಸತ್ಸಂಬಂಧ. ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆಯೇ ದೇವರಿಂದ ದೊರಕುವ ತತ್ಸಂಬಂಧವು ಪ್ರಕಟವಾಗಿದೆ. ತುಂಬಾ ಈಸಿ ಅಲ್ವಾ? ಧರ್ಮಶಾಸ್ತ್ರದ ನೆರವಿಲ್ಲ, ಈಗ ನಮಗೆ ಏನು ಮಾಡೋದು ಬೇಕಾಗಿಲ್ಲ. ಆದರೂ ಕೂಡ ನಾವು ದೇವರ ಜೊತೆಗೆ ಒಂದು ಸರಿಯಾದ ಸಂಬಂಧಕ್ಕೆ ಬರ್ತೀವಿ. ಏನೋ ಮಾಡಿ ಅಲ್ಲ, ಮಾಡಿ 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 ನೀವು ಈ ಪ್ರಾರ್ಥನೆ ಮಾಡಿ, ಈ ಪ್ರಾರ್ಥನೆ ಮಾಡಿ, ಅದು ಮಾಡಿ, ಇದು ಮಾಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಇದೆಲ್ಲ ಮಾಡಿದ್ರೆ, ಇದೆಲ್ಲ ಲಿಸ್ಟ್ ಫಾಲೋ ಮಾಡಿದ್ರೆ ದೇವರ ಸಂಬಂಧದಲ್ಲಿ ಇರ್ತೀರಿ, ಶಾಂತಿ ಸಿಗುತ್ತೆ. ಪ್ರಯತ್ನ ಪಟ್ಟು ಪಟ್ಟು ಎಷ್ಟು ಜನ ಶಾಂತಿಯಿಂದ ಇದ್ದಾರಪ್ಪ? ಎಲ್ಲೂ ಇಲ್ಲ ಶಾಂತಿ, ಕಚ್ಚಾಡ್ಕೊಂಡಿದ್ದೀವಿ. ನಾವೆಲ್ಲರೂ ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಇರೋರು, ನಾವೇ ಶಾಂತಿಯ ಮಹಾಬೋಧಕರು, ನಾವೇ ಕಚ್ಚಾಡ್ಕೊಂಡಿದ್ದೀವಿ. ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಇದ್ದೀವಿ. ನಮ್ಮ ಕುಟುಂಬಗಳಲ್ಲಿ ಶಾಂತಿ ಇದೆಯಾ? ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತೀವಿ. ಇಡೀ ಪ್ರಪಂಚನೇ ದೇವರೇ ನಿನ್ನ ಶಾಂತಿಯಿಂದ ತುಂಬಿಸುವಂತ ಪ್ರಾರ್ಥಿಸ್ತೀವಿ. ನಿನ್ನ ಮನೇಲಿ ಶಾಂತಿ ಇದೆಯಾ? ನಿನ್ನ ಮನಸ್ಸೊಳಗಡೆ ಶಾಂತಿ ಇದೆಯಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯನ ಈ ಥರದ ಈ ಡಂಬಾಚಾರ ಉಚ್ಚಾಟದಿಂದ ಎಲ್ಲ ಶಾಂತಿ ಬರೋದಿಲ್ಲ. ಅದು ದೇವರ ದಾರಿಯಲ್ಲಿ ಮಾತ್ರನೇ ಬರೋದು, ದೇವರಿಟ್ಟ ದಾರಿಯಲ್ಲಿ ಮಾತ್ರನೇ. ಅದನ್ನೇ ಇಲ್ಲಿ ಹೇಳ್ತಾರೆ, ವಿಶ್ವಾಸ ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆ ಅಥವಾ ಯಾವುದೇ ನಿಯಮಗಳ ನೆರವು ಇಲ್ಲದೆ ದೇವರಿಂದ ದೊರಕುವ ಸತ್ಸಂಬಂಧವು ಪ್ರಕಟವಾಗಿದೆ. ಅದನ್ನು ಪ್ರಕಟಪಡಿಸಿದ ಯಾರು? ಶುಭ ಸಂದೇಶ. ಶುಭ ಸಂದೇಶ. ಗಾಸ್ಪಲ್ ರಿವೀಲ್ಸ್ ದ ರೈಚಸ್ನೆಸ್ ಆಫ್ ಗಾಡ್. ಓನ್ಲಿ ಗಾಸ್ಪಲ್ ಕ್ಯಾನ್ ರಿವೀಲ್ ಇಟ್. ಅದಕ್ಕೆ ಗಾಸ್ಪಲ್ ಪ್ರೀಚಿಂಗ್ನ ಪಿಶಾಚಿ ವಿರೋಧ ಮಾಡೋದು. ನೀವು ಬೇರೆ ಏನಾದರೂ ಪ್ರೀಚ್ ಮಾಡಿ, ಗಾಸ್ಪಲ್ನ ಪ್ರೀಚ್ ಮಾಡೋದಂದ್ರೆ ಪಿಶಾಚಿಗೆ ಆಗೋದಿಲ್ಲ. ಯಾಕೆಂದ್ರೆ ಇಟ್ ರಿವೀಲ್ಸ್ ದ ರೈಚಸ್ನೆಸ್ ಆಫ್ ಗಾಡ್. ಸೈಟನ್ ಆಲ್ವೇಸ್ ಹೇಟ್ಸ್. ಸೈತಾನ ಯಾವಾಗಲೂ ದ್ವೇಷಿಸೋದೇನು ಗೊತ್ತಾ? ನೀವು ಯೇಸು 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 ಅಂದ್ರೆ ಅವನಿಗೇನು ಅಷ್ಟು ಕೋಪ ಬರೋದಿಲ್ಲ. ಆದರೆ ಶುಭ ಸಂದೇಶ ಹಿ ಡಸಂಟ್ ಲೈಕ್, ಅವನಿಗಿಷ್ಟ ಆಗೋದಿಲ್ಲ. ಯಾಕೆ ಅಂದರೆ ಶುಭ ಸಂದೇಶದಲ್ಲಿ ನಿಂದೇನು ಪ್ರಯತ್ನ ಇಲ್ಲ. ಯು ಆರ್ ಸಿಂಪ್ಲಿ ಬಿಲೀವಿಂಗ್ ವಾಟ್ ಜೀಸಸ್ ಕ್ರೈಸ್ಟ್ ಹಸ್ ಡನ್ ಫಾರ್ ಯು ಆಸ್ ಯುವರ್ ಸಬ್ಸ್ಟಿಟ್ಯೂಟ್. ನಿನ್ನ ಒಂದು ಬದಲಿಗೆ ಯೇಸು ಏನು ಮಾಡಿದಾರೋ ಅದನ್ನು ಸಾರುವುದೇ ಶುಭ ಸಂದೇಶ, ಅದನ್ನು ಪ್ರಕಟಪಡಿಸೋದೇ ಶುಭ ಸಂದೇಶ. ಶುಭ ಸಂದೇಶದ ಮೂಲಕ ಪ್ರಕಟವಾಗುವುದೇನೆಂದ್ರೆ ದೇವರ ನೀತಿ ಮನುಷ್ಯನಿಗೆ ಹೇಗೆ ಸಿಗುತ್ತೆ, ದೇವರ ಸತ್ಸಂಬಂಧ ಮನುಷ್ಯನಿಗೆ ಹೇಗೆ ಸಿಗುತ್ತೆ. ಅದು ಸಿಕ್ಕಿದ್ರೆ ಏನಾಗುತ್ತೆ? ಅದು ಸಿಕ್ಕಿದ್ರೆ ಆಗೋದೇ ದೇವರೊಂದಿಗೆ ಸಂಧಾನ ಆಗುತ್ತೆ, ದೇವರೊಂದಿಗೆ ನಾವು ಶಾಂತಿಯಿಂದ ಇರ್ತೀವಿ. ಈಗ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಒಳಗಡೆ ಪಾಪ ಇಟ್ಕೊಂಡು ದೇವರೇ ಯೇಸುವೆ ಅಂದ್ರು ಈ ದೇವರೊಂದಿಗೆ ಶಾಂತಿಯಿಂದ ಇರ್ಲಿಕ್ಕೆ ಆಗೋದಿಲ್ಲ. ಇದು ಒಳಗಡೆ ಇರುವ ಸಿನ್ ಹೋಗ್ಬೇಕು. ಸಿನ್ ಹೋಗ್ಲಿಕ್ಕೆ ಮನುಷ್ಯನಿಗೆ ಆಗೋದಿಲ್ಲ, ಯಾವ ಕರ್ಮ ಕಾರ್ಯಗಳಿಗೂ ಆಗೋದಿಲ್ಲ. ದೇವರಿಟ್ಟ ಏಕೈಕ ದಾರಿ ಜೀಸಸ್ ಈಸ್ ದ ಓನ್ಲಿ ವೇ. ಅದಕ್ಕೆ ಯೇಸು ಹೇಳಿದ್ದು, ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ನನ್ನ ಮುಖಾಂತರ ಬಾರದ ಹೊರತು ಅಂದ್ರೆ ಅದರ ಅರ್ಥ ಏನು? ಯೇಸುವೆ ಎಂದು ಹೇಳದೇ ಇದ್ರೇನಾ? ಅಲ್ಲ. ಕ್ರಿಶ್ಚಿಯನ್ ಆಗದೆ ಇದ್ರೇನಾ? ಅಲ್ಲ. ಬ್ಯಾಪ್ಟಿಸಮ್ ತಗೊಳ್ಳದೆ ಇದ್ರೇನಾ? ಅಲ್ಲ. ಅದು ಯಾವುದೂ ಅಲ್ಲ. ನನ್ನ ಮುಖಾಂತರ ಅಂದರೆ ನಾನು ಕೊಡುವಂಥ ಈ ನೀತಿ ನೀನು ನಂಬಿಕೆ ಇಡೋದ್ರಿಂದ ಮಾತ್ರನೇ ನೀನು ಪಿತನ ಬಳಿಗೆ ಬರ್ತೀಯಾ ಅಥವಾ ತಂದೆಯ ಸಂಬಂಧಕ್ಕೆ ಬರ್ತೀಯಾ. ನೀನು ತಂದೆಯಾದ ದೇವರಿಗೆ ಮಗನಾಗ್ತೀಯಾ, ಮಗಳಾಗ್ತೀಯಾ. ಆ ಒಂದು ರಿಲೇಶನ್ಶಿಪ್ಪಿಗೆ ಬರ್ಲಿಕ್ಕಾಗ್ತದೆ, ಆ ಒಂದು ಸಂಧಾನಕ್ಕೆ ಬರ್ಲಿಕ್ಕಾಗ್ತದೆ. ದೇವರ ಜೊತೆಗೆ ಸಂಧಾನವಾಗ್ಲಿಕ್ಕೆ ಬೇರೆ ದಾರಿ ಇದೆಯಾ ಕೇಳಿದ್ರೆ, ಬೇರೆ ಮನುಷ್ಯ ಮಾಡಿದ 108 ದಾರಿ ಇದೆ, ಎಲ್ಲ ಫ್ಲಾಪೇ. ಆದರೆ ದೇವರಿಟ್ಟ ಏಕೈಕ ದಾರಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡೋದ್ರ ಮುಖಾಂತರ ಮಾತ್ರನೇ. ಪ್ರೀತಿಯ ಸಹೋದರ ಸಹೋದರಿಯರೇ,
ದಟ್ ಈಸ್ ದ ಫಂಡಮೆಂಟಲ್ ಟ್ರೂತ್ ಆಫ್ ಟ್ರೂ ಕ್ರಿಶ್ಚಿಯಾನಿಟಿ. ಅದೇ ನಮ್ಮ ಮೂಲಭೂತವಾದ ಸತ್ಯ. ಆದರೆ ಇದರ ಅರಿವು ಇಲ್ಲದೆ ಇವತ್ತು ಎಷ್ಟೋ ಕ್ರೈಸ್ತರು ಸಮಾಧಾನ ಇಲ್ಲ, ಆನಂದ ಇಲ್ಲ. ಆದರೂ ಸಂತೋಷದ ಹಾಡು ಹೇಳ್ತೀವಿ, ಸಮಾಧಾನದ ಹಾಡು ಹೇಳ್ತೀವಿ, ಸಂತೋಷದ ಹಬ್ಬನೂ ಮಾಡ್ತೀವಿ, ಆನಂದದ ಹಬ್ಬನೂ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ. ಆದರೂ ಈ ಸಂತೋಷ, ಈ ಆನಂದ, ಈ ಸಮಾಧಾನ ಎಷ್ಟೋ ಜನರಿಗೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಸತ್ಯದ ಅರಿವು ಖಂಡಿತವಾಗ್ಲೂ ಈ ಸಮಾಧಾನ ಅನುಭವಿಸ್ಲಿಕ್ಕೆ ನಮಗೆ ದಾರಿ ಮಾಡಿಕೊಡ್ತದೆ. ದೇವರಿಂದ ದೊರಕುವ ಸತ್ಸಂಬಂಧ ಧರ್ಮಶಾಸ್ತ್ರದ ನೆರವಿಲ್ಲದೆ ಪ್ರಕಟವಾಗಿದೆ. ಇದಕ್ಕೆ ಧರ್ಮಶಾಸ್ತ್ರವು ಪ್ರವಾದನ ಗ್ರಂಥವು ಸಾಕ್ಷಿಯಾಗಿದೆ. ಓಕೆ, ಸಾಕ್ಷಿ ಹೇಳುತ್ತೆ. ಧರ್ಮಶಾಸ್ತ್ರ ಮತ್ತು ಪ್ರವಾದನ ಗ್ರಂಥ, ಅನೇಕ ಪ್ರವಾದಿಗಳು ಹೇಳಿದಾರಲ್ವಾ, ಆ ಪ್ರವಾದನ ಗ್ರಂಥ ಸಾಕ್ಷಿ. ಯಾವುದಕ್ಕೆ? ಯೇಸುವಿನಲ್ಲಿಟ್ಟ ವಿಶ್ವಾಸದಿಂದ ನಿಮಗೆ ದೇವರ ಜೊತೆಗೆ ಸತ್ಸಂಬಂಧ ಸಿಗ್ತದೆ ಎಂಬುದಕ್ಕೆ ಸಾಕ್ಷಿ ಹೇಳಿದವರು ಯಾರು ಕೇಳಿದ್ರೆ ಮೋಶೆ. ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥ. ನಮಗದು ಅರ್ಥ ಆಗಬೇಕು. ಈಗ ಅರ್ಥ ಮಾಡಿಸೋಷ್ಟು ಸಮಯ ಇಲ್ಲ, ಆದರೂ ಕೂಡ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಯಾವುದರಿಂದನೂ ನಮಗೆ ನಿಜವಾದ ಸಮಾಧಾನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ದೇವರೊಂದಿಗೆ ಸಮಾಧಾನದಿಂದ ಇರುವ ವ್ಯಕ್ತಿಗೆ ಮಾತ್ರನೇ ಈ ಒಂದು ನಿಜವಾದ ಸಮಾಧಾನ ನಮಗೆ ಅನುಭವಿಸ್ಲಿಕ್ಕೆ ಆಗ್ತದೆ. ಇಫ್ ವಿ ಆರ್ ಇನ್ ಪೀಸ್ ವಿತ್ ಗಾಡ್, ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪೀಸ್ ಅಂಡ್ ಜಾಯ್ ಆಫ್ ಗಾಡ್. ಈ ದೇವರ ಜೊತೆಗೆ ಸಮಾಧಾನಕ್ಕೆ ಬರೋದು ಹೇಗೆ ಅಂದರೆ ಒಂದೇ ದಾರಿ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ. ದೇವರು ನಮ್ಮನ್ನ ನೀತಿವಂತ ಎಂದು ಪರಿಗಣಿಸ್ಬಿಟ್ರೆ ನಿನ್ನ ಆ ಜಾಯ್ ಬರುತ್ತೆ. ಇದನ್ನು ಯಾರು ತಂದು ಕೊಡೋದು ಬೇಕಾಗಿಲ್ಲ. ನಿನಗೆ ಅರ್ಥ ಆದರೆ ಈ ಜಾಯ್ ಒಳಗಡೆ ಬರುತ್ತೆ. ಒಬ್ಬನು ದೇವರ ವಾಕ್ಯವನ್ನು ಕೇಳಿ ಗ್ರಹಿಸಿಕೊಂಡ್ರೆ ಅವನೊಳಗಡೆ ಈ ಒಂದು ನೀತಿಯ ಫಲ ಬರುತ್ತೆ. ಯಾವುದು? ಆನಂದ, ಶಾಂತಿ, ಸಮಾಧಾನ ಅವನೊಳಗಡೆ ಬರುತ್ತೆ. ಗ್ರೇಟ್ ಜಾಯ್. ಈ ಗ್ರೇಟ್ ಜಾಯ್ ನಿನ್ನ ಒಳಗಡೆ ಬಂದರೆ, ಗ್ರೇಟ್ ಪೀಸ್ ನಿನ್ನೊಳಗಡೆ ಬಂದರೆ, ನೀನು ಮತ್ತೆ ಪೀಸ್ ಇಲ್ಲ, ಜಾಯ್ ಇಲ್ಲ ಅಂತ ಅಲೆಮಾರಿ ಥರ ಕ್ಲಬ್ಬು, ಬಾರು, ಅಲ್ಲಿ ಇಲ್ಲಿ ಧ್ಯಾನ, ಪ್ರಾರ್ಥನೆ, ಬ್ರದರ್ಸ್ಗಳು ಅಂತ ಸುತ್ತೊಡಿಯೋದಿಲ್ಲ. ಸಮಾಧಾನಕ್ಕೋಸ್ಕರ ಸಮಾಧಾನ ಹುಡ್ಕೊಂಡು ಎಲ್ಲಿ ಹೋಗೋದಿಲ್ಲ. ದೇವರ ವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ, ಸತ್ಯವನ್ನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಲಿಕ್ಕೆ, ಇನ್ನೂ ಹೆಚ್ಚಾಗಿ ಆ ಯೇಸುವನ್ನು ನಾವು ಅನುಭವಿಸ್ಲಿಕ್ಕೋಸ್ಕರ ಆತ್ಮಿಕವಾಗಿ ನಾವು ಹೋಗ್ತೀವಿ. ಅದು ಬೇರೆ. ಸಮಾಧಾನ ಹುಡ್ಕೊಂಡು ಹೋಗೋದಿಲ್ಲ. ಈ ಸಮಾಧಾನ ಪಡ್ಕೊಂಡ್ರೆ, ಬಿಕಾಸ್ ದಿಸ್ ಇಸ್ ಗ್ರೇಟ್ ಜಾಯ್, ಗ್ರೇಟೆಸ್ಟ್ ಜಾಯ್, ಗ್ರೇಟ್ ಪೀಸ್. ಇದು ಮನುಷ್ಯನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಲೋಕಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಶುಭ ಸಂದೇಶಕ್ಕೆ ಮಾತ್ರನೇ ಕೊಡ್ಲಿಕ್ಕೆ ಆಗ್ತದೆ. ಅದೇ ಲೂಕ 2:10 ಹೇಳಿದ್ದು. ಲೂಕ 2:10 ಆ ದೇವದೂತರು ಯೇಸುಸ್ವಾಮಿಯ ಜನನದ ಒಂದು ಸಮಯದಲ್ಲಿ ಅವ್ರು ಹೇಳ್ತಾರೆ, ಭಯಪಡಬೇಡಿ, ಈಗೋ ಜನರೆಲ್ಲರಿಗೂ, ಕೆಲವು ಜನರಿಗಲ್ಲ, ಜನರೆಲ್ಲರಿಗೂ ಅಂತ ಇದೆ ನೋಡಿ. ಕೆಲವು ಜನರಿಗಲ್ಲ, ಎಲ್ಲ ಜನರಿಗೂ, ಫಾರ್ ಆಲ್ ದ ಪೀಪಲ್, ಎಲ್ಲ ಜನರಿಗೂ. ಹಾಗಾದ್ರೆ ಎಲ್ಲ ಜನರಲ್ಲೂ ಪ್ರಾಬ್ಲಮ್ ಇದೆ ಅಂತ ಆಯ್ತು. ಎಲ್ಲ ಜನರಲ್ಲೂ ಪ್ರಾಬ್ಲಮ್ ಇರೋದ್ರಿಂದನೇ ಎಲ್ಲ ಜನರಿಗೂ ಅಂತ ಹೇಳಿದ್ದು. ಓಕೆ, ಜನರೆಲ್ಲರಿಗೂ ಪರಮಾನಂದವನ್ನು ತರುವ. ಏನನ್ನು ತರುವ? ಪರಮಾನಂದವನ್ನು ತರುವ. ಸೌಖ್ಯ ತರುವ ಅಲ್ಲ, ಅದ್ಭುತ ತರುವ ಅಲ್ಲ, ಆಶೀರ್ವಾದ ತರುವ ಅಲ್ಲ, ಪರಮಾನಂದವನ್ನು ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ನಾನು ನಿಮಗೆ ಏನು ಶುಭ ಸಂದೇಶ ತಿಳಿಸ್ತೀನಿ ಗೊತ್ತಾ? ಪರಮಾನಂದದ ಶುಭ ಸಂದೇಶ. ಇವತ್ತು ಬಂದು ನಾಳೆ ಹೋಗುವ ಸೌಖ್ಯದ ಸಂದೇಶ ಅಲ್ಲ ತಿಳಿಸೋದು, ಯಾವುದೋ ಒಂದು ಶಾರೀರಿಕವಾದ ಬಿಡುಗಡೆಯ ಸಂದೇಶ ಅಲ್ಲ, ಶಾಶ್ವತವಾದ ಸಮಾಧಾನ ತರುವ, ಯೇಸುವಿನ ಸಮಾಧಾನ ನಿನ್ನಲ್ಲಿಗೆ ತರುವಂತಹ, ದೇವರ ಸಮಾಧಾನ ನಿನ್ನಲ್ಲಿಗೆ ತರುವಂತಹ, ದೇವರಲ್ಲಿರ್ತಕ್ಕಂಥ ಆನಂದವನ್ನು ನಿನ್ನಲ್ಲಿಗೆ ತರುವಂತಹ, ಪರಮಾನಂದವನ್ನು ತರುವಂತಹ ಶುಭ ಸಂದೇಶವನ್ನು ನಾನು ನಿಮಗೆ ತಿಳಿಸ್ತೀನಿ. ಅದು ಏನು ಕೇಳಿದರೆ, ನಿಮಗಾಗಿ ಯೇಸು ಜನಿಸಿದ್ದಾರೆ. ಯೇಸುವಿನ ಜನನ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿನ ಜನನದ ಆ ಹಬ್ಬವನ್ನು ಆಚರಿಸ್ಬೇಕು ಅಂತ ನಾವೆಲ್ಲರೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಒಳ್ಳೆ ವಿಷಯನೇ. ಆದರೆ ಪ್ರಶ್ನೆ, ಯೇಸುವಿನ ಜನನದ ಆ ಸಂತೋಷ ನಿನ್ನ ಒಳಗಡೆ ಇದೆಯಾ? ಯೇಸುವಿನ ಜನನದ ಆ ಸಮಾಧಾನ, ದಟ್ ಗ್ರೇಟ್ ಪೀಸ್, ದಟ್ ಗ್ರೇಟ್ ಜಾಯ್ ನಿನ್ನ ಒಳಗಡೆ ಇದೆಯಾ? ಅದಿಲ್ಲದೆ ನೀನು ಕ್ರಿಸ್ತ ಜಯಂತಿ ಆಚರಿಸಿ ಏನು ಪ್ರಯೋಜನ? ನಾಟಕ ಮಾಡ್ದಂಗೆ ಆಗೋದಿಲ್ವಾ? ನಿನಗೆ ನೀನೇ ಮೋಸ ಮಾಡ್ಕೊಂಡಂಗೆ ಆಗೋದಿಲ್ವಾ? ದೇವರಿಗೊಂದು ಅವಮಾನ ಮಾಡ್ದಂಗೆ ಆಗೋದಿಲ್ವಾ?
ಹಾಗಾದರೆ ಮೊದಲು ಈ ಪರಮಾನಂದವನ್ನು ತರುವ ಸಂದೇಶವನ್ನು ಸ್ವೀಕಾರ ಮಾಡಿ, ನಿನ್ನ ಒಳಗಡೆ ಈ ಪರಮಾನಂದವನ್ನು, ಈ ಪರಮ ಸಂತೋಷವನ್ನು ತುಂಬಿಸ್ಕೊಂಡು ಯೇಸುವಿನ ಜನನವನ್ನು ನೀನು ಆಚರಿಸೋದಾದರೆ, ಸ್ಮರಿಸಿ ದೇವರನ್ನ ಆರಾಧಿಸೋದಾದರೆ, ಖಂಡಿತವಾಗಲೂ ದೇವರಿಗೂ ಮಹಿಮೆ ಆಗುತ್ತೆ, ನಿಮಗೂ ಸಂತೋಷ ಆಗುತ್ತೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರು ಒಲಿದ ಮಾನವರಿಗೆ ಶಾಂತಿ ಸಮಾಧಾನ. ದೇವರು ಒಲಿಯೋದು ಯಾರಿಗೆ? ಯಾರಿಗೆ? ಅಲ್ಲಿ ಹೇಳಿದ್ದು ಯಾರಿಗೆ ಗೊತ್ತಾ? ಮಾತೆ ಮರಿಯಳಿಗೆ, ಜೋಸೆಫರಿಗೆ. ಕಾರಣ ಏನು? ನಂಬಿದರು. ಏನು ಮಾಡಿಲ್ಲ, ಅವರು ನಂಬಿ ಧನ್ಯರಾದರು. ಸೊ ದೇವರು ಅವರಿಗೆ ಒಲಿದ್ರು. ಅದೇ ರೀತಿ ನೀನು ನಂಬಿದರೆ ನಿನಗೂ ಒಲಿತಾರೆ, ನೀನು ಧನ್ಯರಾಗ್ತೀಯ. ಆಗ ದೇವರು ಒಲಿದ ಮಾನವರು ಅವತ್ತಿಬ್ಬರೇ ಇದ್ದಿದ್ದು. ಆಗ ಬರೆದಾಗ ದೂತ ಮಾತು ಹೇಳಿದಾಗ ಅವರಿಬ್ಬರೇ ಇದ್ದಿದ್ದು. ಅಂದರೆ ಇವತ್ತು ಯಾರೆಲ್ಲ ಈ ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದಾರೋ ಅವರೆಲ್ಲರೂ ದೇವರು ಒಲಿದ ಮಾನವರು. ಆ ಗುಂಪಲ್ಲಿ ನೀನಿದ್ದರೆ ನೀನು ಭಾಗ್ಯವಂತನು. ಧನ್ಯರೆಂದು ಹೊಗಳುವರು ನಿನ್ನನ್ನು ಇಂದಿನಿಂದ ಸರ್ವ ಜನಾಂಗ, ಏಕೆಂದರೆ ದೇವರು ನಿನಗೆ ಒಲಿದಿದ್ದಾರೆ, ಯೇಸು ನಿನಗೆ ಒಲಿದಿದ್ದಾರೆ. ಯೇಸು ಯಾರಿಗೆಲ್ಲ ಒಲಿದಿದ್ದಾರೋ ಅವರೆಲ್ಲರೂ ಧನ್ಯರೇ. ಯೇಸು ಯಾರಿಗೆ ಒಲಿತಾರೆ? ಏನು ಮಾಡಿದ್ರು ಒಲಿತಾರೆ? ನೀನು ಏನೆಲ್ಲ ಮಾಡಿದ್ರು ಒಲಿಯಲ್ಲ, ಎಷ್ಟೆಲ್ಲ ಕಾಣಿಕೆ ಕೊಟ್ಟರು ಒಲಿಯಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಒಲಿಯಲ್ಲ, ಎಷ್ಟು ಬೈಬಲ್ ಓದಿದ್ರು ಒಲಿಯಲ್ಲ, ಬೈಬಲ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ರು, ಪಾದಯಾತ್ರೆ ಜೆರುಸಲೇಮಿಗೆ 3 ಸರಿ ಹೋಗಿ ಬಂದರು, ದೇವರನ್ನ ಒಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ದೇವರು ಕಳುಹಿಸಿಕೊಟ್ಟ ತನ್ನನ್ನು ನಂಬಿದರೆ, ಶುಭ ಸಂದೇಶವನ್ನು ನಂಬಿ ಯೇಸು ಕ್ರಿಸ್ತನೇ ನನ್ನ ಪಾಪ ಪರಿಹಾರ ಬಲಿ ಎಂದು ಆತನು ಅರ್ಪಿಸಿದ ಆ ಪರಮ ಯಾಗದಲ್ಲಿ ನಂಬಿಕೆ ಇಡೋದಾದರೆ ಖಂಡಿತವಾಗಲೂ ದೇವರು ನಿನಗೆ ಒಲಿತಾರೆ. ಆಗ ನೀನು ಧನ್ಯನಾಗ್ತೀಯ, ಧನ್ಯಳಾಗ್ತೀಯ. ಆ ಒಂದು ಧನ್ಯತೆಯಲ್ಲಿ ಬದುಕಿಬಿಟ್ರೆ ಅದೇ ಕ್ರೈಸ್ತ ಜೀವನ. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಅದಲ್ಲದೆ ಸುಮ್ಮನೆ ಸ್ವಲ್ಪ ಅಲ್ಲೆಲ್ಲೂ ಹೇಳ್ಕೊಂಡು ಸುಮ್ಮನೆ ಪರಲೋಕ ಮಂತ್ರ, ನಮ್ಮಮರೆ ಮಂತ್ರ, ಆ ಮಂತ್ರ, ಈ ಮಂತ್ರ, ತಂತ್ರ ಅಂತ್ರ ಎಲ್ಲ ಮಾಡ್ಕೊಂಡು ಬದುಕೋದಲ್ಲ ಕ್ರೈಸ್ತ ಜೀವನ. ಇವತ್ತು ನಮ್ಮನ್ನು ನೋಡಿದರೆ ಕ್ರೈಸ್ತರು ಅಂತ ಯಾರು ಕರೀತಾರೆ? ನಮ್ಮನ್ನು ನಾವೇ ಕರ್ಕೋಬೇಕಷ್ಟೇ. ನಾವು ಕ್ರೈಸ್ತರು ಬ್ರದರ್, ನಾವು ಹುಟ್ಟು ಕ್ರೈಸ್ತರು ಬ್ರದರ್, ನಿಮಗೆ ಗೊತ್ತಾಗೋದಿಲ್ವಾ? ಅಲ್ಲ, ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕೇಳಿದ್ದಲ್ವಾ? ಅಲ್ಲ, ನಾವು ಶಿಲ್ಪಿ ಹಾಕೊಂಡಿದ್ದೀವಲ್ಲ, ಬೈಬಲ್ ಹಿಡ್ಕೊಂಡಿದ್ದೀವಲ್ಲ, ಮನೆ ಮೇಲೆ ಸ್ಟಾರ್ ಇದೆಯಲ್ಲ, ಎಲ್ಲ ಇದೆ, ಒಳಗಡೆ ಡಮ್ಮಿ ಅಲ್ವಾ? ಒಳಗಡೆ ಬೇಕಲ್ವಾ? ಈ ಬೈಬಲ್ ಒಳಗಡೆ ಬೇಕಲ್ವಾ? ವಾಕ್ಯ ಮಾಂಸ ಧರಿಸ್ಬೇಕಲ್ವಾ? ಮತ್ತೆ ಮರಿಯಳಿಯಲ್ಲಿ ಮಾಂಸ ಧರಿಸಿದ್ದೆ ಅಲ್ವಾ? ಅದೇ ವಾಕ್ಯ ನಮ್ಮಲ್ಲಿ ಮಾಂಸ ಧರಿಸ್ಬೇಕಲ್ವಾ? ಆಗ ಮಾತ್ರ ತಾನೇ ಪ್ರಯೋಜನ. ಯೇಸು ಎಲ್ಲ ಹುಟ್ಟಿ ಏನು ಪ್ರಯೋಜನ? ಯಾರ್ದೋ ಮನೇಲಿ ಯೇಸು ಹುಟ್ಟಿ ನಿಮಗೇನು ಲಾಭ ಆಯಿತು? ಜೆರುಸಲೇಮಲ್ಲಿ ಹುಟ್ಟಿದ್ದಕ್ಕೆ ನಮಗೇನು ಸಿಕ್ತು? ಯೇಸು ನಮ್ಮ ಒಳಗಡೆ ಹುಟ್ಟಿದ್ರೆ ಮಾತ್ರ ನಮಗೆ ಲಾಭ ಅಲ್ವಾ? ಯಾವಾಗ ಹುಟ್ಟುತ್ತಾರೆ? ಶುಭ ಸಂದೇಶದಲ್ಲಿ ವಿಶ್ವಾಸ ಇಡುವಾಗ. ಮಾತೆ ಮರಿಯಳ ಉದರದಲ್ಲಿ ಯೇಸು ಯಾವಾಗ ಹುಟ್ಟಿದ್ರು? ದೇವರಿಂದ ಬಂದ ವಾರ್ತೆ ನನ್ನಲ್ಲಿ ನೆರವೇರಿಯೇ ತೀರುವುದು ಎಂದು ನಂಬಿಕೆ ಇಟ್ಟಾಗ ಅವಳ ಉದರದಲ್ಲಿ ಯೇಸು ಹುಟ್ಟಿದರು. ಅದೇ ರೀತಿಯಲ್ಲಿ ಶುಭ ಸಂದೇಶ ನೀವು ನಂಬಿದಾಗ ನಿಮ್ಮ ಹೃದಯದಲ್ಲಿ ಯೇಸು ಹುಟ್ಟುತ್ತಾರೆ. ಆಗ ನಾವೇನಾಗ್ತೀವಿ? ಬಾರ್ನ್ ಅಗೇನ್ ಆಗ್ತೀವಿ, ಹೊಸದಾಗಿ ಹುಟ್ಟುತ್ತೀವಿ, ಕ್ರಿಸ್ತನಲ್ಲಿ ಜನಿಸ್ತೀವಿ, ನೂತನ ಜನ್ಮ ಪಡೆದ ಶಿಶುಗಳು ನಾವಾಗ್ತೀವಿ, ದೇವರ ಮಕ್ಕಳು ನಾವಾಗ್ತೀವಿ. ನಮ್ಮನ್ನು ದೇವರ ಮಕ್ಕಳನ್ನಾಗಿಸಲಿಕ್ಕೆ ಯೇಸು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಅನ್ಸುತ್ತೆ. ಗಲೇಷಿಯನ್ಸ್ 4. ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನು ಇನ್ನು ಮನೆಯ ಆಳಲ್ಲ, ಮಗನಾಗಿ. 5ನೇ ವಾಕ್ಯ. ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳಿಸಿಕೊಟ್ಟರು. ಇವರು ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು ಬಿಡುಗಡೆ ಮಾಡುವುದಕ್ಕಾಗಿಯೂ ದೇವರ ಪುತ್ರರ ಪದವಿಯನ್ನು ನಮಗೆ ಒದಗಿಸಿ ಕೊಡುವುದಕ್ಕಾಗಿಯೂ ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ಯಾಕೆ ಜನಿಸಿದರು? ಧರ್ಮಶಾಸ್ತ್ರಕ್ಕೆ ಅಧೀನರಾಗಿಯೇ ಹುಟ್ಟಿದರು. ಧರ್ಮಶಾಸ್ತ್ರಕ್ಕೆ ಅಧೀನರಾದವರನ್ನು, ಪಾಪಕ್ಕೆ ಗುಲಾಮರಾಗಿದ್ದವರನ್ನು, ಸಕಲ ಮನುಷ್ಯರನ್ನು ರಕ್ಷಿಸಿ ಬಿಡುಗಡೆ ಮಾಡಿ ನಮಗೆ ಸಾಧಾರಣ ಪದವಿ ತಂದುಕೊಡ್ಲಿಕ್ಕಲ್ಲ ಯೇಸು ಬಂದಿದ್ದು. ನಮ್ಮನ್ನು ಕ್ರಿಶ್ಚಿಯನ್ ಅಂತ ಕರೆಸುವಂಥ ಪದವಿ ತಂದುಕೊಡ್ಲಿಕ್ಕಲ್ಲ ಯೇಸು ಈ ಭೂಮಿಗೆ ಸ್ತ್ರೀಯಿಂದ ಜನಿಸಿ ಬಂದಿದ್ದು. ನಮಗೆ ದೇವ ಪುತ್ರರ ಪದವಿಯನ್ನು ಕೊಡುವುದಕ್ಕಾಗಿ. ಯಾವ ಪದವಿ? ದೇವ ಪುತ್ರನ ಪದವಿಯನ್ನು ಕೊಡುವುದಕ್ಕಾಗಿ. ಸಾಧಾರಣ ಪದವಿ ಕೊಡ್ಲಿಕ್ಕಲ್ಲ. ಇನ್ನು ಈ ಪದವಿ ಕೊಟ್ಟವ್ರು ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಕೊಟ್ಟಿರುವ ಪದವಿ ಆಗಿರೋದ್ರಿಂದ ಈ ಪದವಿ ಕ್ಯಾನ್ಸಲ್ ಆಗೋದಿಲ್ಲ. ಮನುಷ್ಯ ಕೊಟ್ಟ ಅನೇಕ ಪದವಿ ಇದೆ, ಅದಕ್ಕೆ ರಿಟೈರ್ಮೆಂಟ್ ಇದೆ, ರಿಟೈರ್ಡ್ ಆಗ್ತಾರೆ. ಈ ಲೋಕದ ಎಲ್ಲ ಪದವಿಗಳಿಗೊಂದು ರಿಟೈರ್ಮೆಂಟ್ ಇದೆ.
ಆದರೆ ಸ್ವರ್ಗ ಒಬ್ಬ ಮನುಷ್ಯನಿಗೊಂದು ಪದವಿ ಕೊಡುತ್ತದೆ, ದೇವರ ಪುತ್ರ ಇವನು ಎಂದು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎಂದು. ಆ ಪದವಿಗೆ ರಿಟೈರ್ಮೆಂಟ್ ಇಲ್ಲ. ಈವನ್ ಇಫ್ ಯು ಡೈ ಆಲ್ಸೋ ದಟ್ ಪೊಸಿಷನ್ ರಿಮೈನ್ ಸೇಮ್. ಅದು ಹಾಗೇ ಇರುತ್ತೆ. ಸ್ವರ್ಗಕ್ಕೆ ಹೋಗುವಾಗಲೂ ಅಲ್ಲೂ ಅದೇ ಪದವಿನೇ. ಈ ಭೂಮಿಯಲ್ಲಿ ಕೊಟ್ಟ ಪದವಿ ಸ್ವರ್ಗದಲ್ಲೂ ಇರ್ತದೆ. ಇಂತಹ ಪದವಿ ನನಗೂ ನಿಮಗೂ ಅಳಿದು ಹೋಗದೇ ಇರುವ ಒಂದು ಪದವಿಯನ್ನು ಕೊಡಲಿಕ್ಕೆ. ಇದು ಸುಮ್ಮನೆ ಕೇಳಿಸ್ಕೊಂಡು ಕೈ ತಟ್ಟಿ ಪ್ರಯೋಜನ ಇಲ್ಲ. ಕೇಳಿಸ್ಕೊಳ್ಳುವಾಗ ಖುಷಿ ಆಗುತ್ತೆ. ಇದು ನಿಮ್ಗೆ ಅರ್ಥ ಆಗಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಯು ಶಲ್ ನೋ ದ ಟ್ರೂತ್, ಓನ್ಲಿ ದಟ್ ನೋಯಿಂಗ್ ವಿಲ್ ಸೆಟ್ ಯು ಫ್ರೀ. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ಆ ಸತ್ಯದ ಅರಿವು ನಿನಗಾದ್ರೆ ಯು ಆರ್ ಫ್ರೀ. ನೀನು ಫ್ರೀ ಆದರೆ ಓಡ್ತೀಯ ಬೈಬಲ್ ಹಿಡ್ಕೊಂಡು. ಮರಿಯಳು ಫ್ರೀ ಆಗಿ ಓಡಿದ್ರು ಯೇಸುನ ಹಿಡ್ಕೊಂಡು, ಗುಡ್ಡಗಾಡು ಪ್ರದೇಶನೆಲ್ಲ ದಾಟಿ ಹತ್ತಿ ಶುಭ ಸಂದೇಶ ಕೊಡಲಿಕ್ಕೆ ಎಲಿಜಬೆತ್ ಅಮ್ಮಳಿಗೆ ನನ್ನೊಳಗಡೆ ಬಂದಿರುವ ಯೇಸುನ ನಾನು ಕೊಡಲೇಬೇಕು, ನಮ್ಮ ಆಂಟಿಗೆ ಹೇಳಲೇಬೇಕು ಅಂತ ಓಡ್ ಹೋದರು. ಅದೇ ರೀತಿ ನಿಮ್ಮೊಳಗಡೆ ಯೇಸು ಹುಟ್ಟಿದ್ರೆ ನೀವೇನು ಮಾಡ್ತೀರಿ? ಓಡ್ತೀರಿ. ಆಂಟಿ ಅಂಕಲ್ ಅಜ್ಜ ಅಜ್ಜಿನೆಲ್ಲ ಹುಡ್ಕೊಂಡು ಎಷ್ಟು ದೂರ ಇದ್ದರೂ ಫೋನ್ ಮಾಡ್ತೀರಿ, ಎಲ್ಲ ಓಡೋಗ್ತೀರಿ. ಯಾಕೆ ಗೊತ್ತಾ? ನಿಮ್ಮೊಳಗಡೆ ಬಂದಿರುವ ಈ ಪರಮಾನಂದದ ಸಂದೇಶವನ್ನು ಹಂಚಿಕೊಳ್ಳಿಕ್ಕೆ. ಆದರೆ ಈ ಯೇಸು ನಿನ್ನ ಒಳಗಡೆ ಬಂದರೆ ಹಂಚ್ಕೊಳ್ಳದೆ ಇರ್ಲಿಕ್ಕೆ ಆಗೋದಿಲ್ಲ, ಮೂಲೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ನಿನ್ನೊಳಗಡೆ ಬಂದಿರುವ ಯೇಸು ನಿನ್ನನ್ನು ಮೂಲೆಯಲ್ಲಿ ಕೂರಿಸೋದಿಲ್ಲ, ಮೂಲೆಯಿಂದ ಎಬ್ಸಿ ಬೆಳಕಿಗೆ ಕಳಿಸ್ತಾರೆ. ಬಟ್ಟಲ ಕೆಳಗಿರುವ ದೀಪನ ಎತ್ತಿ ಬೆಟ್ಟದ ಮೇಲೆ ಇಡ್ತಾರೆ, ಎಲ್ರಿಗೂ ಬೆಳಕು ಸಿಗುವ ಹಾಗೆ ಮಾಡ್ತಾರೆ. ನೀವೆಲ್ಲಿದ್ದೀರಿ ಇವತ್ತು? ಹುಟ್ಟು ಕ್ರೈಸ್ತರು, ಕ್ರಿಶ್ಚಿಯನ್ 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 ಅಂತ ಹೇಳ್ಕೊಂಡು ಇವತ್ತು ಎಲ್ಲಿದ್ದೀವಿ? ಬಟ್ಲು ಕೆಳಗಡೆ ಇದ್ದೀವ, ಅಲ್ಲೇ ಬೆಳಕು ಕೊಟ್ಕೊಂಡು, ಅಥವಾ ಏನಾದರೂ ದೀಪಸ್ತಂಭದ ಮೇಲೆ ಬಂದಿದ್ದೀವ, ಬೆಟ್ಟದ ಮೇಲೆ ಬಂದಿದ್ದೀವ? ಬರಬೇಕು. ಬರೋದು ಯಾವಾಗ? ಹೇಗೆ ಬರ್ಲಿಕ್ಕಾಗುತ್ತೆ? ಒಳಗಡೆ ಈ ಪಾಪ ಇಟ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಒಳಗಡೆ ಇರ್ತಕ್ಕಂಥ ಈ ಪಾಪ ಪರಿಹಾರ ಆಗೋದು ಯಾವಾಗ? ಈ ಪಾಪ ಪರಿಹಾರ ಆಗೋದು ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ. ನಮ್ಮ ಒಳಗೆ ಬಂದಿರತಕ್ಕಂಥ ಈ ಪಾಪ ಪರಿಹಾರ ಆಗ್ತದೆ. ಈ ಪಾಪ ಪರಿಹಾರ ಆದಾಗ ಯೇಸು ಕ್ರಿಸ್ತರು ಹೇಳ್ತಾರೆ, ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ 22ನೇ ವಾಕ್ಯದಲ್ಲಿ ಅವ್ರು ಹೇಳ್ತಾರೆ, ನಿಮಗೆ ಈಗ ದುಃಖ ಇದೆ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗ್ತದೆ. ನಿಮಗೆ ಈಗ ಯಾಕೆ ದುಃಖ ಇದೆ ಅಂದರೆ ಒಳಗಡೆ ಪಾಪ ಇದೆ, ಒಳಗಡೆ ಪಾಪ ಇದೆ, ಅವಿಶ್ವಾಸ ಇದೆ. ನೀವಿನ್ನೂ ಪಾಪ ಪರಿಹಾರ ಪಡ್ಕೊಳ್ಳಿಲ್ಲ ವಿಶ್ವಾಸದ ಮುಖಾಂತರವಾಗಿ. ಆದುದರಿಂದ ನಿಮ್ಮ ಒಳಗಡೆ ಈಗ ದುಃಖ ಇದೆ, ನಿಮ್ಮ ಒಳಗಡೆ ಆ ತೇಜಸ್ಸಿಲ್ಲ, ಆ ಕಿರೀಟ ಇಲ್ಲ, ಅದು ಬಿದ್ದು ಹೋಗಿದೆ. ಆದರೆ ನೀವೊಂದು ದಿನ ಸತ್ಯವನ್ನು ತಿಳಿದುಕೊಂಡಾಗ, ಸತ್ಯ ಸ್ವರೂಪನಾದ ಪರಿಶುದ್ಧಾತ್ಮರು ಬಂದಾಗ, ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ನಡೆಸಿದಾಗ, ನಿಮಗೆ ಶುಭ ಸಂದೇಶ ಪ್ರಕಟಪಡಿಸಿ ಕೊಟ್ಟಾಗ, ನಿಮ್ಮ ಒಳಗಡೆ ಶುಭ ಸಂದೇಶ ಪರಿಶುದ್ಧಾತ್ಮನು ಪ್ರಕಟಪಡಿಸಿ ಕೊಟ್ಟಾಗ ನೀವು ಏನಾಗ್ತೀರಿ? ನೀವು ನನ್ನನ್ನು ನಂಬ್ತೀರಿ, ನಾನೇ ದೇವರ ಪುತ್ರ, ಲೋಕೋದ್ಧಾರಕ ಎಂದು ಅಂದು ನೀವು ನಂಬ್ತೀರಿ. ಆಗ ನಿಮ್ಮ ದುಃಖ, ನಿಮ್ಮ ಒಳಗಡೆ ಇರ್ತಕ್ಕಂಥ ಪಾಪದ ನಿಮಿತ್ತ ಬಂದಿರತಕ್ಕಂಥ ಭಾರ ದೂರವಾಗಿ ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗ್ತದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಮೈ ಜಾಯ್ ಇನ್ ಯು. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿ ಆಗ ಬಂದು ಸೇರಿಕೊಳ್ಳುತ್ತೆ. ನಾನು ವಾಗ್ದಾನ ಮಾಡಿದ ಸಮಾಧಾನ ಆಗ ನಿಮ್ಮ ಒಳಗಡೆ ಬಂದು ಫಿಕ್ಸ್ ಆಗ್ತದೆ. ಅದನ್ನು ನಾಶಪಡಿಸಲಿಕ್ಕೆ ಈ ಲೋಕದ ಯಾವ ಮನುಷ್ಯನಿಗೂ ಯಾವ ಶಕ್ತಿಗೂ ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಗ ನಿಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ, ನಥಿಂಗ್ ಕ್ಯಾನ್ ಸೆಪರೇಟ್ ಮೀ ಫ್ರಮ್ ದ ಜಾಯ್ ಆಫ್ ಕ್ರೈಸ್ಟ್, ನಥಿಂಗ್ ಕ್ಯಾನ್ ಸೆಪರೇಟ್ ಮೀ ಫ್ರಮ್ ದ ಪೀಸ್ ಆಫ್ ಕ್ರೈಸ್ಟ್. ಪೌಲರು ಅನುಭವಿಸಿದ್ದು ಪೌಲರು ಹೇಳಿದರು, ನಾವು ಅನುಭವಿಸಿದ್ದು ನಾವು ಹೇಳ್ಬೇಕಲ್ವಾ? ಪೌಲರು ಏನು ಹೇಳಿದರು? ನಥಿಂಗ್ ಕ್ಯಾನ್ ಸೆಪರೇಟ್ ಮೀ ಫ್ರಮ್ ದ ಲವ್ ಆಫ್ ಕ್ರೈಸ್ಟ್. ಅದು ಕರೆಕ್ಟೇ. ಆದರೆ ನಮಗೆ ಹೇಳಲಿಕ್ಕೆ ಆಗಬೇಕು, ನಥಿಂಗ್ ಕ್ಯಾನ್ ಸೆಪರೇಟ್ ಮೀ ಫ್ರಮ್ ದ ಜಾಯ್ ಆಫ್ ಕ್ರೈಸ್ಟ್, ನಥಿಂಗ್ ಕ್ಯಾನ್ ಸೆಪರೇಟ್ ಮೀ ಫ್ರಮ್ ದ ಪೀಸ್ ಆಫ್ ಕ್ರೈಸ್ಟ್. ಯೇಸುವಿನ ಸಮಾಧಾನದಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯೇಸುವಿನ ಆನಂದದಿಂದ ನನ್ನನ್ನು ಬೇರ್ಪಡಿಸಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಏಕೆಂದರೆ ಈ ಸಮಾಧಾನ ನಾನು ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ಮಾಡಿ ಮಾಡಿ, ಉಪವಾಸ ಮಾಡಿ ಮಾಡಿ ಮಾಡಿ, ತ್ಯಾಗ ಮಾಡಿ ಮಾಡಿ ಮಾಡಿ, ಬೇಡಿ 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 ಪಡ್ಕೊಂಡಿದ್ದಲ್ಲ. ಯೇಸು ಕ್ರಿಸ್ತನಲ್ಲಿ ಶುಭ ಸಂದೇಶದ ಮುಖಾಂತರ, ಯೇಸು ಕ್ರಿಸ್ತನಲ್ಲಿ ಇಟ್ಟ ವಿಶ್ವಾಸದ ಮುಖಾಂತರ, ದೇವರು ಪರಿಶುದ್ಧಾತ್ಮನ ಮುಖಾಂತರ ನನಗೆ ಉಚಿತವಾಗಿ ಕೊಟ್ಟ ದಾನವಾಗಿದೆ. ಆದ್ದರಿಂದ ಇದನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ನನಗೂ ಆಗೋದಿಲ್ಲ, ನಿಮಗೂ ಆಗೋದಿಲ್ಲ. ಯಾಕಂದ್ರೆ ನಾನು ಪಡ್ಕೊಂಡಿದ್ದಲ್ಲ, ನೀವು ಕೊಟ್ಟಿದ್ದು ಅಲ್ಲ, ಲೋಕ ಕೊಟ್ಟಿದ್ದಲ್ಲ.
ಸಂಪಾದನೆ ಮಾಡಿದ್ದಲ್ಲ, ಫ್ರೀ ಗಿಫ್ಟ್ ಆಫ್ ಗಾಡ್. ದೇವರು ತಮ್ಮ ಏಕೈಕ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಒಳಗಡೆ ಫಿಕ್ಸ್ ಮಾಡಿರೋದು. ಇದು ಎಲ್ಲಿ ಫಿಕ್ಸ್ ಮಾಡಿರೋದು? ಒಳಗಡೆ ಫಿಕ್ಸ್ ಮಾಡಿರೋದು. ಫಿಕ್ಸ್ ಮಾಡಿದ್ದು ಯಾರು? ದೇವರು ಸ್ಥಾಪನೆ ಮಾಡಿದ್ದನ್ನ ನಾಶ ಮಾಡಲಿಕ್ಕೆ ಈ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ವಾಟ್ ಗಾಡ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಇನ್ ಯು, ನೋಬಡಿ ಕ್ಯಾನ್ ಡಿಸ್ಟ್ರಾಯ್ ಇಟ್. ದೇವರು ನಿನ್ನೊಳಗೆ ಸ್ಥಾಪನೆ ಮಾಡಿದ್ದನ್ನ ನಾಶಪಡಿಸಲಿಕ್ಕೆ ಯಾರಿಂದನೂ ಆಗೋದಿಲ್ಲ. ಒಂದು ವೇಳೆ ದೇವರು ಸ್ಥಾಪನೆ ಮಾಡದೇ ಇರೋದು ನಿನ್ನಲ್ಲಿ ನೀನೇ ಮಾಡ್ಕೊಂಡಿದ್ದಾದರೆ ಅದು ಎಲ್ಲಿ ಉದುರು ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೇನೆ ನಾವು ಹೇಳೋದು, ಸಮಾಧಾನನೇ ಇಲ್ಲ ಬ್ರದರ್. ಹಗಲು ಪ್ರಾರ್ಥನೆ ಮಾಡ್ತೀವಿ, ರಾತ್ರಿನೂ ಪ್ರಾರ್ಥನೆ ಮಾಡ್ತೀವಿ, 3 ಗಂಟೆಗೂ ಎದ್ದು ಪ್ರಾರ್ಥನೆ ಮಾಡ್ತೀವಿ, 6 ಗಂಟೆಗೂ ಎದ್ದು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆಯೋ ಪ್ರಾರ್ಥನೆ. ನಮ್ಮ ಮನೇಲಿ ಪ್ರಾರ್ಥನೆ ಮಾಡಿದಷ್ಟು ಯಾರ ಮನೆಯಲ್ಲೂ ಮಾಡೋದಿಲ್ಲ, ಆದರೆ ಸಮಾಧಾನನೇ ಇಲ್ಲ ಬ್ರದರ್. ಸಾರಿ ಟು ಸೇ, ಯು ಕ್ಯಾನಾಟ್ ಎಕ್ಸ್ಪೀರಿಯನ್ಸ್ ಪೀಸ್ ಥ್ರೂ ಆಲ್ ದೀಸ್ ಪ್ರೇಯರ್ಸ್. ವಿ ಮಸ್ಟ್ ಪ್ರೇ. ನಾವು ಪ್ರಾರ್ಥಿಸಲೇಬೇಕು. ಆದರೆ ಯಾವ ಪ್ರಾರ್ಥನೆಯಿಂದನೂ ಸಮಾಧಾನನೂ ಸಿಗೋದಿಲ್ಲ. ಈ ಸಮಾಧಾನ ಸಿಗೋದಿಲ್ಲ. ಇದು ಸಿಗಲಿಕ್ಕಿರುವ ಏಕೈಕ ದಾರಿ ಧರ್ಮಶಾಸ್ತ್ರನೂ ಬೇಡ, ನಿಯಮನೂ ಬೇಡ, ಏನು ಬೇಡ. ಅದರ ನೆರವಿಲ್ಲದೆ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ದೇವರು ಕೊಡುವ ದಾನ. ಇಟ್ ಈಸ್ ಫ್ರೀ ಗಿಫ್ಟ್ ಆಫ್ ಗಾಡ್. ಈ ಪೀಸ್ ಅನ್ನೋದು ದೇವರ ದಾನ. ಅದು ಯೇಸುವಿನ ಬಲಿಯರ್ಪಣೆಯಿಂದ ಸಿಕ್ಕಿದ್ದು. ಅದಕ್ಕೆ ನಾನು ಯಾಕೆ ಇದನ್ನ ಎಷ್ಟು ಒತ್ತು ಕೊಟ್ಟು ನಿಮ್ಮ ಪ್ರಾರ್ಥನೆಯಿಂದ ಸಿಗಲ್ಲ, ನಿಮ್ಮ ತ್ಯಾಗದಿಂದ ಸಿಗೋದಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ, ಇದಕ್ಕೆ ಇನ್ನೊಂದು ತ್ಯಾಗ ನಡೆದಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೀವಿ 2:20, ಇದಕ್ಕೆ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ರಕ್ತವನ್ನ ಬೆಲೆಯಾಗಿ ಕೊಟ್ಟಿದ್ದಾರೆ. ಜೀಸಸ್ ಕ್ರೈಸ್ಟ್ ಸ್ಯಾಕ್ರಿಫೈಸ್ಡ್ ಹಿಸ್ ಪ್ರೆಷಸ್ ಬ್ಲಡ್. ಸುರಿಸಿದ್ದಾರೆ, ಶೆಡ್ ಹಿಸ್ ಬ್ಲಡ್. ಆ ಕಾರಣಕ್ಕೋಸ್ಕರ ಕೊಲೋಸದವರಿಗೆ ಬರೆದ ಪತ್ರಿಕೆ, ಕೊಲೋಸಿಯನ್ಸ್ ಚಾಪ್ಟರ್ 2 verse 20 ಅನ್ಸುತ್ತೆ. ನೀವು ಕ್ರಿಸ್ತ ಯೇಸುವಿನೊಡನೆ ಮೃತರಾಗಿರುವ ಕಾರಣ, 120 ಅನ್ಸುತ್ತೆ. ಅದೇ ಶಿಲುಬೆಯಿಂದಾತ ಹರಿಸಿದ ರಕೂತದಿಂದ. ಅದೆಲ್ಲ ತಪಸ್ ಕಾಲದ ವಾಕ್ಯಗಳಲ್ವಾ, ಅದಕ್ಕೆ ನೆನಪಿಲ್ಲ ಎಲ್ಲಿದೆ ಅಂತ. ಕ್ರಿಸ್ಮಸ್ ಅಲ್ಲಿ ಇದೆಯಾಕಲ್ವಾ? ಶಿಲುಬೆಯಿಂದಾತ ಸುರಿಸಿದ ರಕುತದಿಂದ, ಶಿಲುಬೆಯಿಂದಾತ ಸುರಿಸಿದ ರಕುತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ. ಆಗುತ್ತಲಿದೆ ಶಾಂತಿ ಸಮಾಧಾನ. ನಡೆದಿದೆ ದೇವರೊಡನೆ ಸಂಧಾನ. ನಡೆದಿದೆ ದೇವರೊಡನೆ ಸಂಧಾನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗ ದೇವರ ಜೊತೆಗೆ ನನ್ನ ನಿಮ್ಮ ಸಂಧಾನ ಹೇಗಾಗ್ತಾ ಇದೆ? ನಾವು ರಕ್ತ ಸುರಿಸಿದ್ರಿಂದ ಅಲ್ಲ, ನಾವು ತ್ಯಾಗ ಮಾಡಿದ್ರಿಂದ ಅಲ್ಲ, ಶಿಲುಬೆಯಿಂದ ಹರಿಸಿದ ರಕುತದಿಂದ. ಶಿಲುಬೆಯಿಂದ ರಕ್ತ ಹರಿಸಿದ್ಯಾರು? Through him God was pleased to reconcile to himself all things, whether on earth or in heaven, by making peace through the blood of his cross. ಯೇಸು ಕ್ರಿಸ್ತನ ರಕ್ತ, ಪರಿಶುದ್ಧವಾದ ರಕ್ತದ ಮುಖಾಂತರ, ಆ ಬಲಿಯರ್ಪಣೆಯ ಮುಖಾಂತರ, ದಟ್ ಈಸ್ ಅವರ್ ವರ್ದಿನೆಸ್. ಅದೇ ನಮ್ಮ ಯೋಗ್ಯತೆ. ಅದರ ಮುಖಾಂತರ ಶಾಂತಿ ಮಾಡ್ಕೊಂಡಿರೋ ದೇವರು ನಮ್ಮ ಜೊತೆನಲ್ಲಿ. ಈಗ ನಾವು ಯಾವಾಗ ಯೇಸುವಿನಲ್ಲಿ ನಂಬ್ತೀವೋ ಏನಾಗುತ್ತೆ ಅಂದರೆ, ಪರಿಶುದ್ಧಾತ್ಮರು ಈ ರಕ್ತದಿಂದ ನಮ್ಮನ್ನು ತೊಳಿತಾರೆ. ಯಾವ ರಕ್ತದಿಂದ? ಯೇಸು. ನೀವು ಶುಭ ಸಂದೇಶ ಆಲಿಸಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ಆಗುವ ದೊಡ್ಡ ಅದ್ಭುತ ಏನು ಗೊತ್ತಾ? ಹೋಲಿ ಸ್ಪಿರಿಟ್ ವಿಲ್ ಅಪ್ಲೈ ದ ಬ್ಲಡ್ ಆಫ್ ಜೀಸಸ್ ಇನ್ ಟು ಯುವರ್ ಸ್ಪಿರಿಟ್. ಒಳಗಡೆ ಪಾಪ ಇದೆ ಅಂತ ಹೇಳಿದ್ನಲ್ವಾ, ಯೇಸುವಿನ ರಕ್ತ ಅಲ್ಲಿ ಚಿಮುಕಿಸಲ್ಪಟ್ಟಾಗ ಅಶುದ್ಧತೆ ಹೋಯ್ತು. ಇದು ದೇಹದ ಮಾಲಿನ್ಯ ಹೋಗುವಂಥ ಒಂದು ರಕ್ತ ಅಲ್ಲ, ತೆಗೆದುಹಾಕುವ ರಕ್ತ ಅಲ್ಲ. ಅಂತರಂಗದಲ್ಲಿರ್ತಕ್ಕಂತಹ ಮಾಲಿನ್ಯ, ಪಾಪ ಎಂಬ ಮಾಲಿನ್ಯ ಯಾರಿಂದಲೂ ತೆಗೆದುಹಾಕಲಿಕ್ಕೆ ಆಗದೇ ಇರತಕ್ಕಂಥ ಈ ಮಾಲಿನ್ಯವನ್ನ ದೇವರು ಯಾವಾಗ ಯೇಸುವಿನಲ್ಲಿ ನಂಬಿಕೆ ಇಟ್ಟಾಗ, ಶುಭ ಸಂದೇಶದಲ್ಲಿ ನಂಬಿಕೆ ಇಟ್ಟಾಗ, ಪರಿಶುದ್ಧಾತ್ಮರು ಯೇಸುವಿನ ರಕ್ತವನ್ನು ತೆಗೆದು ನಮ್ಮನ್ನು ಶುದ್ಧಿ ಮಾಡ್ತಾರೆ, ಅಥವಾ ದೇವರು ನಮ್ಮನ್ನು ಶುದ್ಧಿ ಮಾಡ್ತಾರೆ. ಹಾಗೇನಾಗುತ್ತೆ? ನಾವು ಕ್ಲೀನ್ ಆಗ್ತೀವಿ. ದೇವ್ರೇನು ಮಾಡ್ತಾರೆ? ನಮ್ಮನ್ನು ನೋಡುವಾಗ, ಏನಪ್ಪ ಇಷ್ಟೊಂದು ಕ್ಲೀನ್ ಆಗಿದೆಯಾ, ನೋಡಲಿಕ್ಕೆ ನನ್ನ ಏಕೈಕ ಪುತ್ರ ಯೇಸು ಥರನೇ ಇದೆಯಲ್ಲ, ಬಾಯಲ್ಲಿ ಐ ವಾಂಟ್ ಟು ಹಗ್ ಯು, ಐ ಲವ್ ಯು, ಯು ಆರ್ ಸೋ ಡಿಯರ್ ಟು ಮೀ, ಯು ಆರ್ ಸೋ ಪ್ರೆಷಿಯಸ್ ಟು ಮೀ. ಎಲ್ಲಿದ್ದೆ ಇಷ್ಟು ದಿನ ಅಂತ ಕೇಳ್ತಾರೆ. ದಟ್ ಈಸ್ ದ ವರ್ಕ್ ಆಫ್ ಗಾಡ್.
2 Corinthians 5:17, 2 ಕೊರಿಂಥ 5:17-18. ಒಬ್ಬನು ಯೇಸುವಿನಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿಯಾಗ್ತಾನೆ, ಹಳೆದು ಅಳಿದು ಹೋಗ್ತದೆ, ಹೊಸದು ಜನ್ಮ ತಾಳ್ತದೆ. ಇದೆಲ್ಲ ಆಗುವುದು ದೇವರಿಂದ, ಇದೆಲ್ಲ ಆಗುವುದು ದೇವರಿಂದ, ಇದೆಲ್ಲ ಆಗುವುದು. ದೇವರಿಂದ. ಹಳೆದು ಅಳಿದು ಹೋಗುವುದು, ಹೊಸದು ಜನ್ಮ ತಾಳುವುದು, ಯೇಸುವಿನಲ್ಲಿ ಒಂದಾಗುವುದು, ಇದೆಲ್ಲ ಆಗುವುದು, ಯೇಸುವಿನಿಂದ, ಇದೆಲ್ಲ ಆಗುವುದು ದೇವರಿಂದ. ಮತ್ತೆ ನಮ್ದೇನಿದೆ? ಎಲ್ಲಿವರೆಗೆ ನಾನು ಮಾಡಿದೆ ಅಂತೀಯೋ ನಿನಗೇನು ಸಿಗಲ್ಲ. ಇದೆಲ್ಲ ಆಗುವುದು ದೇವರಿಂದ ಅಂತ ಯಾವಾಗ ನಂಬ್ತೀಯೋ ಆಗೆಲ್ಲ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ಏನಾದರೂ ಸ್ವಲ್ಪ? ಯಾಕೆ ದೇವರು ನಮಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ? ಫಸ್ಟ್, ನಾನು ಅನುಭವಿಸ್ಬೇಕು. ಸೆಕೆಂಡ್, ಇನ್ನೊಬ್ಬರಿಗೆ ಹಂಚಬೇಕು. ಕ್ರಿಸ್ತನ ಆನಂದ ಹಂಚಲಿಕ್ಕಾಗಿರೋದು. ಯೇಸು ಕ್ರಿಸ್ತರು ನಮಗೆ ಕೊಟ್ಟಂಥ ಸಮಾಧಾನ ಇದೆಯಲ್ವಾ, ಅದು ಹಂಚಲಿಕ್ಕಾಗಿ ಇರತಕ್ಕಂಥದ್ದು, ಇಟ್ಕೊಳ್ಳಿಕ್ಕಾಗಿ ಅಲ್ಲ. ಮಾತೆ ಮರಿಯಳೇನು ಮಾಡಿದ್ರು? ಇಟ್ಕೊಂಡ್ರ ಹಂಚಿದ್ರ? ನಾವು ಮಾತೆ ಮರಿಯಮ್ಮನವ್ರನ್ನ ತುಂಬ ಪ್ರೀತಿಸ್ತೀವಿ, ಗೌರವಿಸ್ತೀವಿ, ಆದರೆ ಅವ್ರನ್ನ ಯಾಕೆ ಫಾಲೋ ಮಾಡೋದಿಲ್ಲ? ಸುಮ್ಮನೆ ಸೀರೆ ಉಡಿಸಿ ಜಪ್ಸಾರ ಮಾಡಿ ಹೋಗ್ಬಿಡ್ತೀವಿ, ಯಾಕೆ ಅವ್ರನ್ನ ಫಾಲೋ ಮಾಡೋದಿಲ್ಲ? ಇವತ್ತಿಂದ ನಾವೇನು ಮಾಡಬೇಕು ಗೊತ್ತಾ? ಅವ್ರೇನು ಮಾಡಿದರು? ಅವ್ರು ಅನುಭವಿಸಿದ ಯೇಸುವನ್ನು ಬೇಗ ತಗೊಂಡೋಗಿ ಬೇರೆ ಕಡೆ ಹಂಚಿದ್ರು. ಅದೇ ಥರ ನಾವು ನಿಜವಾಗ್ಲೂ ಅವ್ರನ್ನ ಪ್ರೀತಿಸೋದು, ಗೌರವಿಸೋದಾದರೆ ನಾವು ಅನುಭವಿಸುತ್ತಿರುವ ಆ ಯೇಸು ಕ್ರಿಸ್ತರನ್ನ, ಈ ಶುಭ ಸಂದೇಶದ ಸಂತೋಷವನ್ನು, ಜಾಯ್ ಆಫ್ ದ ಗಾಸ್ಪಲ್ ಮಸ್ಟ್ ಬಿ ಶೇರ್ಡ್ ಟು ಆಲ್ ದ ಪೀಪಲ್. ಎಲ್ಲ ಜನರಿಗೂ ಬೇಗ ಹಂಚಬೇಕು. ಸಿಕ್ಕದವ್ರು ಹಂಚ್ತೀರಿ, ಸಿಗದೇ ಇದ್ದವರು ಸಿಗುವ ತನಕ ವೆಯ್ಟ್, ಕಾಯಿರಿ, ಇನ್ನೂ ಕೇಳಿಸ್ಕೊಳ್ಳಿ, ಇನ್ನೂ ಆಲಿಸ್ತಾನೆ ಇರಿ. ಎಲ್ಲಿವರೆಗೆ ಆಲಿಸ್ಬೇಕು ನಾವು? ನಿನ್ನ ಒಳಗಡೆ ಈ ಆನಂದ ಬರೋ ತನಕನೋ, ನಿನ್ನ ಒಳಗಡೆ ಈ ಸಮಾಧಾನ ಬರೋ ತನಕನೋ ನೀನು ಆಲಿಸ್ತಾನೆ ಇರಬೇಕು. ಆಲಿಸ್ತಾ ಇರು. ನಿನಗೆ ಗೊತ್ತಿಲ್ಲದ ಹಾಗೆ ದೇವರೊಂದಿಗೆ ನೀನು ಸಮಾಧಾನಕ್ಕೆ ಬರ್ತೀಯ. ದೇವರೊಂದಿಗೆ ಯಾವಾಗ ಸಮಾಧಾನಕ್ಕೆ ಬರ್ತೀಯೋ, ದೇವರಲ್ಲಿರುವ ಸಮಾಧಾನ ನಿನಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಬರುತ್ತಲ್ವ. ಸೊ ದೇವ್ರ ಹಾರ್ಟಲ್ಲಿರೋದು ನಿನ್ನ ಹಾರ್ಟಿಗೆ ಸಪ್ಲೈ ಆಗುತ್ತೆ. ದೇವ್ರ ಹಾರ್ಟ್ ಒಳಗಡೆ ಇಟ್ಕೊಂಡಿರೋದೆಲ್ಲ ಯಾರಿಗೆ ಗೊತ್ತಾ? ಮಕ್ಕಳಿಗೆ. ಅಪ್ಪ ಅಮ್ಮ ಎಲ್ಲ ಇಟ್ಕೊಂಡಿರೋದು ಯಾರಿಗೆ ಹೇಳಿ? ಮಕ್ಕಳಿಗೆ. ಅಳಿದು ಹೋಗುವಂಥದ್ದು ಅಪ್ಪ ಅಮ್ಮ ಇಟ್ಕೊಳಕ್ಕಾಗತ್ತೆ, ಅಳಿದು ಹೋಗದೆ ಇರೋದು ಏನು ಇಟ್ಕೊಳಕ್ಕೆ ಅವ್ರಿಗೆ ಆಗೋದಿಲ್ಲ, ಆಯ್ತಾ? ಆದರೆ ದೇವರು ಇಟ್ಕೊಂಡಿರೋದು ಪೂರ್ತಿ ಅಳಿದು ಹೋಗದೇ ಇರತಕ್ಕಂಥದ್ದು ಯಾರಿಗೋಸ್ಕರ ಇಟ್ಕೊಂಡಿದ್ದಾರೆ? ಮಕ್ಕಳಿಗೋಸ್ಕರ. ಇವತ್ತು ನಾನು ದೇವರ ಮಗ, ದೇವರ ಮಗಳು ಎಂಬ ಗ್ಯಾರಂಟಿ ಇದ್ದರೆ, ಯು ಆರ್ ಕನೆಕ್ಟೆಡ್ ಟು ದ ಹಾರ್ಟ್ ಆಫ್ ಗಾಡ್. ವಾಟ್ ಎವರ್ ಇನ್ ದ ಹಾರ್ಟ್ ಆಫ್ ಗಾಡ್ ಬಿಲಾಂಗ್ಸ್ ಟು ಯು. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಫ್ರೀಲಿ ಸ್ವತಂತ್ರವಾಗಿ.